ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವಾಗ ಎಷ್ಟೊತ್ತಿಗೆ ಸಿಕ್ಕತ್ತೆ ನಿಮಗೆ ವಿಡಿಯೋ ನನಗೆ ಗೊತ್ತಿಲ್ಲ, ಅಥವಾ ನೀವು ಎಷ್ಟೊತ್ತಿಗೆ ಫ್ರೀ ಮಾಡ್ಕೊಂಡು ನೋಡ್ತೀರಾ ಈ ವಿಡಿಯೋ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಿಮ್ಮದು ಕಾಫಿ ಆಯಿತಾ, ಟೀ ಆಯಿತಾ, ಅಥವಾ ತಿಂಡಿ ಆಯಿತಾ, ಊಟ ಆಯಿತಾ, ರಾತ್ರಿ ಊಟ ಆಯಿತಾ? ಸೊ ನಿಮ್ಮ ದಿನ ಚೆನ್ನಾಗಿ ಕಳೀಲಿ, ಖುಷಿಯಾಗಿ ಕಳೀಲಿ ಅಂತ ಆಶಿಸ್ತೀನಿ. ಓಕೆನಾ? ಈ ದಿನ ಅಂದರೆ ನೀವು ಯಾವಾಗ ನೋಡ್ತಾ ಇದ್ದೀರಾ, ಯಾವಾಗ ಸಿಗುತ್ತೆ ಈ ವಿಡಿಯೋ ಆವಾಗ. ಆ್ಯಂಡ್ ಏನು ಗೊತ್ತಾ, ಸ್ವಲ್ಪ ಫ್ರೀಯಾಗಿ ಆರಾಮಾಗಿ ಕೂತ್ಕೊಂಡು ಫುಲ್ ಕಂಪ್ಲೀಟಾಗಿ ನೋಡಿ. ಅರ್ಧ ನೋಡಿಬಿಟ್ಟು ಪ್ಲೀಸ್ ಸ್ಟಾಪ್ ಮಾಡಬೇಡಿ. ನಿಮಗೋಸ್ಕರ ವಿಡಿಯೋ ಮಾಡೋದು, ನೀವು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಹೊರಟ್ಬಿಟ್ರೆ ಹೇಗೆ? ಕಂಪ್ಲೀಟಾಗಿ ನೋಡಿ, ಓಕೆನಾ? ಆ್ಯಂಡ್ ಇವತ್ತಿನ ವಿಡಿಯೋ ಏನು ಗೊತ್ತಾ, ಸೊ ತುಂಬ ಇಂಪಾರ್ಟೆಂಟ್. ಏನು ಅಂತಂದರೆ, ಇವತ್ತು ರೀಡಿಂಗ್ ಏನಿಲ್ಲಪ್ಪ, ಸುಮ್ಮನೆ ನನಗನ್ನಿಸ್ತು ತುಂಬ ದಿವಸ ಆಗೋಗಿದೆ. ಸೊ ನಿಮ್ಮ ಎಲ್ಲರ ಹತ್ರ ಡೈರೆಕ್ಟಾಗಿ ಮಾತಾಡಬೇಕು ಅಂತ ಆಸೆ ಆಯಿತು, ಅದಕ್ಕೆ ಈ ವಿಡಿಯೋ. ಓಕೆನಾ? ಸೊ ಇವಾಗ ಜಾನ್ವರಿಯಿಂದ 2026 ಜಾನ್ವರಿಯಿಂದ ಏಪ್ರಿಲ್ ತನಕ ಯಾರದ್ದೆಲ್ಲ ಬರ್ತ್ಡೇ ಇತ್ತು ಎಲ್ರಿಗೂ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಬಿಲೇಟೆಡ್ ಬರ್ತ್ಡೇ. ಓಕೆನಾ? ಆ್ಯಂಡ್ ಮೇನಲ್ಲಿ ಯಾರಿಗೆಲ್ಲ ಬರ್ತ್ಡೇ ಇದೆ, ಓಕೆನಾ, ಮೇ ತಿಂಗಳಲ್ಲಿ. ಸೊ ಎಲ್ರಿಗೂ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಬರ್ತ್ಡೇ. ಎಲ್ಲರೂ ಚೆನ್ನಾಗಿರಿ, ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷದಿಂದ ಇರಿ, ಆರೋಗ್ಯವಾಗಿರಿ. ಓಕೆನಾ? ಇಂಪಾರ್ಟೆಂಟ್ ಅದು, ಕರೆಕ್ಟ್? ಓಕೆ. ಸೊ ಇವತ್ತು ಹೊಸ ಮೆಂಬರ್ಸ್ ಲಿಸ್ಟ್ ಹೇಳಬೇಕು ಅಂತ ನಾನು ಪ್ರತಿ ಸಲ ಹೇಳಿದ್ದೀನಿ ವೀಡಿಯೋಗಳಲ್ಲೂ. ನಾನು ಡೈರೆಕ್ಟಾಗಿ ಬಂದೇ ಹೇಳಬೇಕು ಅಂತ, ಬಿಹೈಂಡ್ ಕ್ಯಾಮ್ರಾ ಅಲ್ಲ, ಸ್ಟ್ರೈಟ್ ಕ್ಯಾಮ್ರಲ್ಲಿ ಬಂದು ಮಾತಾಡಬೇಕು, ವಿಶ್ ಮಾಡಬೇಕು, ಥ್ಯಾಂಕ್ಸ್ ಹೇಳಬೇಕು ಅಂತ. ಸೊ ಅದಕ್ಕೋಸ್ಕರ ಮೆಂಬರ್ಸ್ ಆ್ಯಂಡ್ ಆಲ್ ಮೆಂಬರ್ಸ್, ಓಕೆನಾ, 2 ಗ್ರೂಪ್ ಇದೆ ಆ್ಯಕ್ಚುಲಾಗಿ. ಸೊ ಒಂದು ಸೋಲ್ ಫ್ಯಾಮಿಲಿ ಮೆಂಬರ್ಸ್ ಅಂತ, ಒಂದು ಡಿವೈನ್ ಫ್ಯಾಮಿಲಿ ಮೆಂಬರ್ಸ್ ಅಂತ. ಖಂಡಿತ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಮೆಂಬರ್ಶಿಪ್ ತೊಗೊಂಡಿದ್ದೀರಾ, ಥ್ಯಾಂಕ್ ಯು, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವೀಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ, ಓಕೆನಾ? ಆ್ಯಂಡ್ ಇವತ್ತು ಸೊ ಬೇರೆಯವ್ರದ್ದೆಲ್ಲ ಮತ್ತೆ ಫಸ್ಟಿಂದ ಏನೂ ಹೇಳೋಕ್ಕೆ ಹೋಗಲ್ಲ. ಇವಾಗ ಯಾರು ಹೊಸದಾಗಿ ಮತ್ತೆ ಜಾಯಿನ್ ಆಗಿದ್ದಾರೆ ಅವ್ರಿಗೆ ಮಾತ್ರ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ. ಅವ್ರಿಗೆ ಮಾತ್ರ ಅನ್ನೋಕ್ಕಿಂತ ಎಲ್ರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ. ಜಾಯಿನ್ ಆಗಿದ್ದಾರೆ ಅಂತ ಅವ್ರ ನೇಮ್ ಹೇಳಿರಲಿಲ್ಲ, ಸೊ ಅದಕ್ಕೆ ಹೇಳಬೇಕಂತ. ಹನುಮಣ್ಣ 2822, ಓಕೆನಾ? ಥ್ಯಾಂಕ್ ಯು ಹನುಮಣ್ಣ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಮೆಂಬರ್ಶಿಪ್ ತೊಗೊಂಡಿರೋದಕ್ಕೆ ಕೋಟಿ ಧನ್ಯವಾದಗಳು, ಆಯಿತಾ? ಹಾಗೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿಯವರು ಎಲ್ಲರಿಗೂ ಹೇಳಿ, ಎಲ್ಲರೂ ತೊಗೊಳ್ಳಿ, ಓಕೆನಾ? ಮೆಂಬರ್ಶಿಪ್ ತೊಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಏಕೆಂದರೆ ಅವ್ರದ್ದೆಲ್ಲರದ್ದು ಎನರ್ಜಿ ಪಿಕ್ ಆಗ್ತಾ ಹೋಗುತ್ತೆ ರೀಡಿಂಗಲ್ಲಿ, ಅದಂತೂ ನಿಜ, ಓಕೆನಾ? ಸೊ ನೆಕ್ಸ್ಟು ಮೆಂಬರ್ಶಿಪ್ ಆಯಿತು. ಇವತ್ತು ಇನ್ನೊಂದು ಏನು ಗೊತ್ತಾ, ನಾನು ಆ್ಯಕ್ಚುಲಿ ನೀವು ಒಂದು ವಿಡಿಯೋ ನೋಡಿರ್ತೀರ 100%. ಅದರಲ್ಲಿ ನಾನು ಹೇಳಿದ್ದೆ ಫ್ರೈಡೇ, ಯಾವತ್ತು ಗೊತ್ತಾ, 24th ಏಪ್ರಿಲ್ ಡೇಟೆಡ್ ನೋಡಿ. ಸೊ ಅದರಲ್ಲಿ ಆ್ಯಕ್ಚುಲಿ ನಾನು ಎಲ್ರಿಗೂ ಇನ್ಫಾರ್ಮ್ ಮಾಡಿದ್ದೆ, ಕಮೆಂಟ್ಸ್ ಎಲ್ಲ ಆಫ್ ಮಾಡಬೇಕಾ, ಏನು ಮಾಡಬೇಕು ಅಂತ. ಇದಕ್ಕೆ ಮುಂಚೆ ಒಂದೇ ಒಂದು ಇಂಪಾರ್ಟೆಂಟ್ ವಿಷಯ ಒಂದು ಹೇಳ್ಬಿಡ್ತೀನಿ. ಇಂಪಾರ್ಟೆಂಟ್ ಏನಂತಂದರೆ, ಎವ್ರಿ ವೀಕ್ ಮಂಡೇ ಪ್ರತಿ ವಾರ ಹೀಲಿಂಗ್ ಇರುತ್ತೆ ಅಂತ ಹೇಳಿದ್ದೀನಿ. ಹೊಸ ಸೆಷನ್ಸ್ ಶುರು ಆಗುತ್ತೆ ಅಂತ. ಸೊ ಎಲ್ಲರಿಗೂ, ಓಕೆನಾ, ಏನಾದ್ರು ಹೀಲಿಂಗ್ ಬೇಕು ಅಂದರೆ, ಹೆಲ್ತ್ ಹೀಲಿಂಗ್ ಇರಲಿ, ಎಮೋಷನಲ್ ಹೀಲಿಂಗ್ ಇರಲಿ, ಅಥವಾ ಎನಿಥಿಂಗ್, ಓಕೆನಾ, ಭಗವಂತ ಎಲ್ಲಿ ಹೆಲ್ಪ್ ಮಾಡಲ್ಲ ನೀವೇ ಹೇಳಿ. ಸೊ ಎಲ್ಲದಕ್ಕೂ ಪ್ರಾಬ್ಲಮ್ ನಮ್ಮದು, ಆನ್ಸರ್ ಭಗವಂತಂದು, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನಿಮಗೆ ಎಲ್ಲಿ ಏನು ತೊಂದರೆ ಆಗ್ತಿದೆ, ಇನ್ಕ್ಲೂಡಿಂಗ್ ಪ್ರೊಟೆಕ್ಷನ್ನು, ಬ್ಲ್ಯಾಕ್ ಮ್ಯಾಜಿಕ್ ಇಂದ, ನೆಗೆಟಿವಿಟಿಯಿಂದ ಪ್ರೊಟೆಕ್ಷನ್ ಬೇಕು, ಏನಾದರೂ ಇರಲಿ ಖಂಡಿತ, ಓಕೆನಾ? ಸೊ ತೊಗೊಳ್ಳಿ ಬೇಕು ಅಂತಂದರೆ. ಆದರೆ ಈಗ ಹೇಳ್ಬಿಡ್ತೀನಿ ನೋಡಿ, ಇವತ್ತು ಆ್ಯಕ್ಚುಲಿ ಸೋಮವಾರನಾ, ಕರೆಕ್ಟಾ? ಬರೋ ಸೋಮವಾರ ಅಂತಂದರೆ
ಓಕೆ. ಸೊ 18th ಮಂಡೇ ಬರುತ್ತೆ ನೋಡಿ, ಓಕೆನಾ. 18th ಬರುತ್ತೆ ಮಂಡೇ. ಸೊ ನೆಕ್ಸ್ಟ್ ಬ್ಯಾಚು 18th ಶುರು ಆಗುತ್ತೆ, ಓಕೆನಾ. ರಾಘವೇಂದ್ರ ಸ್ವಾಮಿಗಳೇ ದಯವಿಟ್ಟು ಕ್ಷಮಿಸಿ, ಪ್ರತಿ ವಾರ ತಗೋಬೇಕು ಅಂತ ಹೇಳಿದ್ದೀರಾ, ಆದರೆ ಈ ಒಂದು ವಾರ ಮಿಸ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ಹೌದು, ಅವ್ರದ್ದು ರಾಘವೇಂದ್ರ ಸ್ವಾಮಿ ಅವ್ರ ಪ್ರೇರಣೆಯಿಂದನೇ ಅವತ್ತು ಸಡನ್ನಾಗಿ ಹೇಳಿಸಿದ್ರು, ವೀಡಿಯೋದಲ್ಲೇ ಹೇಳ್ತಾ ಇದ್ದೀನಿ, ಸಡನ್ನಾಗಿ ಎವ್ರಿ ವೀಕ್ ಮಾಡಬೇಕು, ಎವ್ರಿ ವೀಕು ಸ್ಟಾರ್ಟ್ ಮಾಡಬೇಕು ಹೊಸ ಬ್ಯಾಚು ಅನ್ನೋ ಥರ. ಅಂದರೆ ಭಗವಂತನ ಆಶೀರ್ವಾದ ಯಾವ ಥರ ಆಗಿದೆ ಅಂತಂದರೆ 7 ದಿವಸದಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ, ಆಯಿತಾ. ಎಂಥ ಕೆಟ್ಟ ನೆಗೆಟಿವಿಟಿ ಇರಲಿ, ಏನಾದರೂ ಇರಲಿ, ಬಟ್ ಇಷ್ಟರ ಮೇಲೆ ಏನಾದರೂ ತೊಂದರೆ ಇದ್ದೇ ಇದೆ, ಇನ್ನೇನಾದರೂ ನಡೀತಾನೇ ಇದೆ ಹಾಗೇ ಅಂತಂದರೆ ಏನು ಮಾಡೋದಪ್ಪ, ಆವಾಗ ಫರ್ದರ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಒಂದು ಹೇಳ್ತೀನಿ ಕೇಳಿ, ಇವಾಗ ನೀವು ಎಲ್ಲೋ ಇದ್ದೀರಾ, ದೇಶಾಂತರ ಎಲ್ಲೋ ಇದ್ದೀರಾ ಅಂದ್ಕೊಳ್ಳಿ. ಸೊ ಆವಾಗ ಈ ನೆಗೆಟಿವಿಟಿ ಮಾಡೋದಾಗಲಿ ಅಥವಾ ನಿಮ್ಮ ಏನು ಅವರ ಸರೌಂಡಿಂಗಲ್ಲಿಲ್ಲ, ಅಥವಾ ನಿಮ್ಮನ್ನು ಬಂದು ಭೇಟಿ ಮಾಡೋ ಥರ ಇಲ್ಲ ಅಂತಂದರೆ ಅವಾಗ ಅಷ್ಟು ಕ್ವಿಕ್ಕಾಗಿ ಆ ಥರ ಏನು ಎನರ್ಜಿ ಈ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ, ಆಯಿತಾ. ದೂರ ಎಲ್ಲೋ ಇದ್ದಾರೆ ಏನು ಅಂತಂದರೆ. ಬಟ್ ಇಲ್ಲೇನಾಗುತ್ತೆ ಅಂತಂದರೆ ಮ್ಯಾಕ್ಸಿಮಮ್ ನೋಡ್ತಾ ಇದ್ದೀನಿ, ಆಯಿತಾ. ಹೀಗೆ ಹೇಳ್ತೀನಿ ಅಂತಲ್ಲ, ನಿಮಗೂ ಗೊತ್ತು ನಾನು ಏನು ಹೇಳ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಎಲ್ಲ ಫ್ಯಾಮಿಲಿಯವರೇ ಮಾಡೋದು, ಫ್ಯಾಮಿಲಿಯವರೇನೇ, ಆಯಿತಾ. ಯಾರೋ ಬೀದಿಲಿ ಹೋಗೋರು ಯಾರಿಗೋ ಏನಾಗಬೇಕು ಹೇಳಿ, ಆಯಿತಾ. ಸೊ ನಿಮಗೂ ಗೊತ್ತು ಅದು, ಏಕೆಂದರೆ ನೀವು ನೋಡಿದಾಗ ಮೆಸೇಜು ಇದು ಎಲ್ಲ ನಿಮಗೂ ಅರ್ಥ ಆಗುತ್ತೆ. ಪರ್ಸನಲಾಗೂ ಮೆಸೇಜ್ ಹಾಕಿರ್ತೀರಾ, ವಾಟ್ಸಪ್ ಮೆಸೇಜ್ ಹಾಕ್ತೀರಾ, ಫೋನ್ ಮಾಡಿದಾಗೆಲ್ಲ ವಿಷಯ ತಿಳಿಸ್ತೀರಾ, ಲೈಕ್ ಇದು ಹೌದು ಈ ಥರ ಮ್ಯಾಚ್ ಆಗ್ತಾಯಿದೆ ರೀಡಿಂಗ್ ಎಲ್ಲ ಅಂತ ಮಾಡ್ತಾರೆ. ಜನನೇ ಮಾಡೋದು ಫ್ಯಾಮಿಲಿಯವರೇ ಜಾಸ್ತಿ. ಏಕೆಂತಂದರೆ ಅಂದರೆ ಅಥವಾ ನೀವೀಗ ಕೆಲಸದಲ್ಲಿದ್ದೀರಾ ಅಂತಂದರೆ ಅಲ್ಲಿ ನಿಮ್ಮ ಏಳಿಗೆ ತಡಿಲಾರದೆ ಯಾರೋ ಕೊಲೀಗ್ಸ್ ಮಾಡಿರ್ಬೋದು, ಅಥವಾ ಮನೇಲಿ ಇದ್ದೀರಾ ಅಂತಂದರೆ ಮನೆಯಲ್ಲಿ ಅಫ್ಕೋರ್ಸ್ ಯಾರು ಆಗ್ಬೋದು, ನಾನು ಅದ್ರ ಬಗ್ಗೆ ಜಾಸ್ತಿ ಡೀಪಾಗಿ ಹೋಗೋದು ಬೇಡ. ಸೊ ಯಾರು ಆಗ್ಬೋದು, ಇನ್ಕ್ಲೂಡಿಂಗ್ ಸ್ಪೌಸ್ ಕೂಡ, ಓಕೆನಾ. ಇವಾಗ ಹಸ್ಬೆಂಡ್ ನೋಡ್ತಾ ಇದ್ದಾರೆ ಅಂದರೆ ವೈಫ್ ಅಂದರೆ ವೈಫ್ ನೋಡ್ತಾ ಇದ್ದಾರೆ ಅಂತಂದರೆ ಅವ್ರ ಹಸ್ಬೆಂಡ್. ಎಷ್ಟು ರೀಡಿಂಗಲ್ಲಿ ಬಂದಿದೆ ಹೇಳಿ, ಆ ಥರ ಸ್ಪೌಸ್ ಅಂತ ಹೇಳ್ತಿದ್ದಾರೆ. ಸೊ ಆ ಥರ ಇದ್ದಾಗ ಏನಾಗುತ್ತೆ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ, ನೀವು ಅಲ್ಲೇ ಇದ್ದೀರಾ, ಆಯಿತಾ. ವಿತ್ತಿನ್ 4 ಗೋಡೆ ಮಧ್ಯದಲ್ಲೇ ಇದ್ದೀರಾ, ಒಳಗೆ ಇದ್ದೀರಾ. ಸೊ ಅವಾಗ ಏನಾಗುತ್ತೆ ಅಂದರೆ ಈಸಿ, ಈ ಥರ ನೆಗೆಟಿವಿಟಿ ಮಾಡೋದು ತುಂಬ ಈಸಿ. ಅದು ನಮ್ಮ ಹತ್ರದವರೇ ಇನ್ಕ್ಲೂಡ್ ಆಗಿಬಿಟ್ಟಿದ್ದಾರೆ ಅಥವಾ ಅವ್ರ ಜೊತೆ ಸೇರ್ಕೊಂಬಿಟ್ಟಿದ್ದಾರೆ ಅಂತಂದಾಗ ಏನು ಮಾಡೋಕ್ಕಾಗೋದಿಲ್ಲ, ತುಂಬ ಕಷ್ಟ. ಆಚೆ ಬರಬೇಕು ಅಂತಂದರೆ ಅಷ್ಟೇ ಕಷ್ಟ ನಮಗೂ. ಲೈಕ್ ಹೀಲಿಂಗ್ ಮಾಡುವಾಗ ಕ್ಲಿಯರ್ ಮಾಡ್ತಾ ಹೋಗೋದು ಅಷ್ಟೇ ಟೈಮು ತೊಗೊಳುತ್ತೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ನಂಬಿಕೆ ಇಟ್ಟು ಯಾರೆಲ್ಲ ಹೀಲಿಂಗ್ ತೊಗೊಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್, ರಿಯಲಿ ಥ್ಯಾಂಕ್ ಯು, ಆಯಿತಾ. ಗ್ರೇಟ್ಫುಲ್ ಟು ಯು ಆಲ್, ಥ್ಯಾಂಕ್ ಯು. ಆ್ಯಂಡ್ ಭಗವಂತ ನಿಮ್ಮೆಲ್ರಿಗೂ ಆದಷ್ಟು ಬೇಗ ಎಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಮಾಡಿಕೊಡ್ಲಿ, ಸಂತೋಷ ಸಮೃದ್ಧಿ ತುಂಬಿ ತುಳುಕ್ಸ್ಲಿ ನಿಮ್ಮ ಫ್ಯಾಮಿಲಿ, ನಿಮ್ಮಲ್ಲಿ, ನಿಮ್ಮ ಜೀವನದಲ್ಲಿ ಅಂತ ಕೇಳ್ಕೊತೀನಿಪ್ಪ, ಓಕೆನಾ. ಸೊ ಇದೊಂದು ಹೇಳೋಕ್ಕಿತ್ತು. ಮತ್ತು ಇವಾಗ ಕಮಿಂಗ್ ಟು ದ ಪಾಯಿಂಟ್, ನಾನು ಆ್ಯಕ್ಚುಲಿ ಏನು ಗೊತ್ತಾ, ಸೊ ಅದಕ್ಕೇ ಇವಾಗ 18ರಿಂದ ಇರುತ್ತೆ ನೆಕ್ಸ್ಟ್ ಬ್ಯಾಚು, ಓಕೆನಾ. ನೆಕ್ಸ್ಟ್ ಈ ಮಂಡೇ ಅಲ್ಲ, 11th ಅಲ್ಲ 18th ಇರುತ್ತೆ, ಓಕೆನಾ. ಆ್ಯಂಡ್ ತುಂಬ ಪ್ರಾಬ್ಲಮ್ ಇದೆ, ಆ ಥರ ನೆಗೆಟಿವಿಟಿ ಆಗಿದೆ, ಅಥವಾ ಇನ್ನೇನೋ ಎನಿಥಿಂಗ್, ಪಾಪ ಹಾಸ್ಪಿಟಲ್ ಕೇಸಸ್ ಇರುತ್ತೆ, ಹೆಲ್ತ್ ಇಶ್ಯೂಸು ಅಂತ ಇರುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ, ಮಕ್ಕಳು ಎಕ್ಸಾಮ್ಸು ಅಂತ ಇರುತ್ತೆ, ಓಕೆ. ಸೊ ಅದು ಇರುತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದು ಪರವಾಗಿಲ್ಲ 18 ತನಕ ಆಗುತ್ತೆ, ನೋ ಪ್ರಾಬ್ಲಮ್ ಅನ್ನೋದಾದರೆ ಫೈನ್. ತೀರಾ ಇಲ್ಲವೇ ಇಲ್ಲ, ಇವಾಗಲೇ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ ಅಂತಂದರೆ ಖಂಡಿತ ಆ ಥರ ಕೇಸ್ ಇತ್ತು ಅಂತಂದರೆ ಕನ್ಸಿಡರ್ ಮಾಡ್ತೀನಿ, ಯೋಚನೆ ಮಾಡಬೇಡಿ. ಬಟ್ ಆ್ಯಸ್ ಆಫ್ ಹೇಳಬೇಕಂತಂದರೆ ಲೈಕ್ 18th ಅಂತ ನೆಕ್ಸ್ಟ್ ಇಟ್ಕೊಳ್ಳಿ, ಓಕೆನಾ. ಸೊ ಇನ್ನೊಂದು ಎಲ್ರಿಗೂ ಯಾರೆಲ್ಲ ಯೂಟ್ಯೂಬ್ ಚಾನೆಲ್ 279 ಮ್ಯಾಜಿಕಲ್ ಮೀಡಿಯಾ 279 ನೋಡಿ ಯಾರೆಲ್ಲ ಈ ಥರ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಯಾರೆಲ್ಲ ಮೆಂಬರ್ಶಿಪ್ ತೊಗೊಂಡಿದ್ದೀರಾ, ಯಾರೆಲ್ಲ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀರಾ, ಥ್ಯಾಂಕ್ ಯು, ಕೋಟಿ ಧನ್ಯವಾದಗಳು. ಇನ್ನೇನು ಹೇಳಿ, ಅದು ಕಮ್ಮಿನೇ ಗೊತ್ತು ನನಗೆ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯೂಟಿಫುಲ್ ಕಮೆಂಟ್ಸ್ ಆಗಿರ್ಬೋದು, ನಿಮ್ಮ ಲೈಕ್ಸ್ ಇರ್ಬೋದು, ನಮ್ಮ ಕಡೆಯಿಂದನೂ ಒಂದು ಲೈಕ್ ಎಲ್ಲರಿಗೂ, ಓಕೆನಾ.
ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಇದು ಪದಗಳಿಂದ ಹೇಳೋದಲ್ಲ, ಇದು ಮನಸ್ಸಿನಿಂದ ನಿಮ್ಗೆ ಯಾವ ರೀತಿ ಅನಿಸುತ್ತೆ, ಲೈಕ್ ಹೌದು ಇವರು ಒಂಥರ ಈ ಫ್ಯಾಮಿಲಿಯವಳು ಈ ಥರ ಏನೋ ಹೇಳ್ತಾ ಇದ್ದಾಳೆ, ಈ ಥರ ಒಂದು ನಮಗೆ ಒಳ್ಳೇದಾಗ್ತಾ ಇದೆ, ನಮಗೆ ಮ್ಯಾಚ್ ಆಗ್ತಿದೆ, ನಮ್ಮ ಎನರ್ಜಿಗೆ ಮ್ಯಾಚ್ ಆಗ್ತಾ ಇದೆ ಅಂತ ನೀವು ಯಾವಾಗ ಅಷ್ಟು ಪ್ರೀತಿಯಿಂದ ಯಾವಾಗ ಮೆಸೇಜಸ್ ಹಾಕ್ತಾ ಹೋಗ್ತೀರಲ್ವಾ, ಅದು ಲೆವೆಲೇ ಬೇರೆ, ಅದು ಖುಷಿದು ಲೆವೆಲೇ ಬೇರೆ. ಅದು ಹೇಳೋಕ್ಕಾಗಲ್ಲ, ಅದು ಹೇಳ್ಕೊಳಕ್ಕಾಗಲ್ಲ, ಅಥವಾ ಅದು ನಾವು ಅಷ್ಟೇ, ನಾನಷ್ಟೇ ಐ ಕ್ಯಾನ್ ಫೀಲ್ ಇಟ್, ಎಂಜಾಯ್ ಮಾಡ್ತೀನಿ, ತುಂಬ ಖುಷಿ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆನಾ. ಮತ್ತು ಎಲ್ರಿಗೂ ಏನು ಅಂತಂದರೆ, ಇದಕ್ಕೆ ಒಂದಾಯಿತು, ಸಬ್ಸ್ಕ್ರಿಪ್ಷನ್ ತೊಗೊಂಡಿರೋರ್ಗೂ ಅಷ್ಟೇ, ಸಬ್ಸ್ಕ್ರೈಬ್ ಮಾಡಿರೋರಿಗೆ, ಮತ್ತು ಓಕೆ, ಮತ್ತು ಥ್ಯಾಂಕ್ಸ್ ಅಂತ ಹೇಳಿ ಅದು ಯಾರು ಡೊನೇಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಓಕೆನಾ. ಆ್ಯಂಡ್ ನನ್ನ ಸ್ಟೋರ್ಸ್ ಇದೆ, ಇದ್ರ ಬಗ್ಗೆ ಎಲ್ಲ ಒಂದು ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ, ಯಾವ ಥರ ಆಗುತ್ತೆ ಏನು ಹೇಗೆ ಅಂತೆಲ್ಲ. ಹೀಲಿಂಗ್ ಬಗ್ಗೆನೂ ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ. ಪಾಪ ತುಂಬ ಜನ ಕೇಳ್ತಾರೆ ಯಾವ ಥರ ಹೀಲಿಂಗ್ ಇರುತ್ತೆ, ಲೈಕ್ ಏನು ಪ್ರಸಾದ ಏನಾದ್ರು ಕಳಿಸ್ತೀರಾ ಅಥವಾ ಏನು ಅಂತೆಲ್ಲ. ನನಗೇನು ಗೊತ್ತಾ, ಆ್ಯಂಡ್ ಅದರದ್ದು ವೀಡಿಯೋ ಕಳಿಸಿ ಅಂತೆಲ್ಲ ಹೇಳ್ತಾರೆ. ಸೊ ಅದಕ್ಕೂ ಒಂದು ಬೇರೆ ಸಪ್ರೇಟೇ ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ ನಾನು. ಪಾಪ ಅವ್ರಿಗೆ ಸಿಕ್ಕಿಲ್ಲದೆ ಇರ್ಬೋದು, ಸೊ ಅದಕ್ಕೇನು ಮಾಡೋಕ್ಕಾಗಲ್ಲ. ಇನ್ನೊಂದೇನಾಗುತ್ತೆ ಅಂದರೆ, ನಾವೇನೋ ಹೀಲಿಂಗ್ ಮಾಡ್ತಾ ಕೂತಿರುವಾಗ ಮೆಸೇಜಸ್ಗಳು ಬಂದುಬಿಡುತ್ತೆ, ಇದು ಫೋನ್ ಮಾಡ್ತಾರೆ ಮತ್ತು ಕೇಳ್ತಾರೆ, ಲೈಕ್ ಈ ಥರ ಇದು ಸಿಗುತ್ತಾ ಅಂತೆಲ್ಲ. ನಾನು ಏನು ಹೇಳೋದು, ನಾನು ಇಲ್ಲ ಈ ಥರ ಎಲ್ಲ ಪ್ರಸಾದ ಆ ಥರ ಎಲ್ಲ ಸಿಗೋ ಥರ ಏನು ಪೂಜೆ ಎಲ್ಲ, ಇದು ಏಂಜಲ್ ಥೆರಪಿ ಹೀಲಿಂಗ್ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಡೀಟೇಲಾಗಿ ಇನ್ನೊಂದು ಸಲ ವೀಡಿಯೋ ನಿಮಗೆ ಮಾಡ್ತೀನಿ ನೆಕ್ಸ್ಟು. ಓಕೆನಾ. ಓಕೆ. ಸೊ ಇವಾಗ ಇನ್ನೊಂದೇನು ಅಂತಂದರೆ, ಓಕೆ, ಇವಾಗ ಅದೇ ಹೇಳಿದ್ನಲ್ಲ, ಫ್ರೈಡೇ ಲಾಸ್ಟ್ ಫ್ರೈಡೇ 24th ಏಪ್ರಿಲಲ್ಲಿ ಆ ವಿಡಿಯೋದಲ್ಲಿ ಮೆಸೇಜ್ ಹಾಕಿದ್ದೆ, ನಾನು ಹೇಳಿದ್ದೆ, ನಾನು ಆ್ಯಕ್ಚುಲಾಗಿ ಕಮೆಂಟ್ಸ್ನೆಲ್ಲ ಒಂದು 15 ದಿವಸ ಕ್ಲೋಸ್ ಮಾಡ್ತೀನಿ, ಒಂದು 15 ದಿವಸ ಹಾಗೇ ಇಡ್ತೀನಿ, ನೀವು ಪರವಾಗಿಲ್ವಾ ಅಂತ. ನೀವು ಯಾರು ಏನೂ ಹಾಕೇ ಇಲ್ಲ ಮೆಸೇಜು. ಹಾಗಂದರೆ ನಾನು ಏನಂತ ತಿಳ್ಕೊಬೇಕು, ಮೌನಂ ಸಮ್ಮತಿ ಲಕ್ಷಣಂ ಅಂತ ತಿಳ್ಕೊಬೇಕಾ, ಅಥವಾ ಏನೂ ಉತ್ತರನೇ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ನಾನೇನಾದ್ರು ಸ್ಟಾಪ್ ಮಾಡಿದ್ರೆ ನೀವು ಮತ್ತಿನ್ನು ಬೇಜಾರು ಮಾಡಿಕೊಂಡ್ರೆ ನಾನೇನು ಮಾಡಲಿ, ನನಗೆ ಅದೇ ಅರ್ಥ ಆಗ್ತಿಲ್ಲ ಆ್ಯಕ್ಚುಲಾಗಿ ಏನು ಅಂತ. ಸೊ ಮಿಶ್ರ ಯೋಚನೆಗಳು ನನ್ನ ತಲೆಗೂ ಬರ್ತಾ ಇದೆ, ಏನು ಅಂದ್ಕೊಳ್ತೀರೋ ಅಂತ. ಸೊ ಹಾಗಾಗಿ ಕಮೆಂಟ್ಸ್ ಎಲ್ಲ ಆನೇ ಇರುತ್ತೆ. ಓಕೆನಾ. ಸೊ ಈಗ ಮಧ್ಯ ಯಾವುದಾದ್ರೂ ಕಮೆಂಟ್ಸ್ನ ಓದ್ಬಿಡ್ತೀನಿ, ನಿಮ್ಮ ಮುಂದೆನೇ ಓದ್ಬಿಡ್ತೀನಿ. ಸೊ ನನಗೂ ಖುಷಿ ಆಗುತ್ತೆ, ನೋಡಿದ್ದೀನಿ ಅಂತ ನಿಮಗೂ ಖುಷಿ ಆಗುತ್ತೆ, ಅಟ್ಲೀಸ್ಟ್ ಓದಿದ್ಲಲ್ಲ, ನೋಡಿದಾಳೆ ಅನ್ನೋದಕ್ಕೆ. ಓಕೆನಾ. ಸೊ ನೋಡೇ ಇಲ್ಲ, ಗೊತ್ತೇ ಇಲ್ಲ ಅನ್ನೋ ಥರ ಅಲ್ಲ. ಸೊ ನನಗೆ ಯಾವಾಗ ಬೇಕಾಗುತ್ತೆ, ನನಗೆ ಯಾವಾಗ ಅನಿಸುತ್ತೆ ಈ ಥರ ಒಂದು ವಿಡಿಯೋ ಮಾಡಿಬಿಟ್ಟು, ಲೈಕ್ ಅದರಲ್ಲೇನೇ ಕಮೆಂಟ್ಸ್ ಯಾವ್ದು ಸೆಲೆಕ್ಟ್ ಮಾಡ್ತೀನಿ, ಸೊ ಆ ವಿಡಿಯೋದು ಸೆಲೆಕ್ಟ್ ಮಾಡಿಬಿಟ್ಟು ರೀಡ್ ಮಾಡಿಬಿಡ್ತೀನಿ. ಓಕೆನಾ, ಕಮೆಂಟ್ಸ್ ಎಲ್ಲ. ಸೊ ಇವತ್ತು ಅದೇ 24ನೇ ತಾರೀಕಿಂದು ವಿಡಿಯೋ, ಅದರಲ್ಲಿ ಕೇಳಿದ್ದೆ ನಾನು, ಬಟ್ ನೀವು ಯಾರೂ ಉತ್ತರ ಕೊಟ್ಟಿಲ್ಲ, ಅದ್ರ ವಿಷಯನೇ ಹಾಕಿಲ್ಲ. ಅಟ್ಲೀಸ್ಟ್ ಒಬ್ಬರಾದರೂ ಹೇಳ್ಬೇಡವಾ, ಬೇಡಮ್ಮ ನೀನು ಕಮೆಂಟ್ಸ್ ಎಲ್ಲ ಆಫ್ ಮಾಡೋಕ್ಕೋ ಅಂತ, ಅಂದರೆ ನಾನು ಖುಷಿಯಾಗಿ ಆಫ್ ಮಾಡಿಬಿಡ್ತೀನಿ. ಒಬ್ಬರಾದರೂ ಹಾಕಿದ್ದೀರಾ? ಇಲ್ಲ. ನಾನು ಏನು ಮಾಡಬೇಕು ನಾನು ಹೇಳಿ. ಸೊ ಅದಕ್ಕೇ ಇವತ್ತು ರೀಡ್ ಔಟ್ ಮಾಡಿಬಿಡ್ತೀನಿ ಕಮೆಂಟ್ಸು. ಸೊ ಅದು ಏನಂತಂದರೆ, ಓಕೆನಾ, ಡಿಸ್ಕ್ರಿಪ್ಷನಲ್ಲಿ ಏನು ಬರ್ತಿದೆ ನೋಡಿ, ಒಂದೊಂದು ಹನಿ ಕಣ್ಣೀರು ಸೇರ್ಪಟ್ಟಿತು ಕರ್ಮದ ಬುತ್ತಿಗೆ. ಓಕೆನಾ. ಅಸಹಾಯ ಪಶು ಪಕ್ಷಿ ಜನರಿಗೆ ಸಹಾಯ, ಇದುವೇ ಸುಲಭ ಮಾರ್ಗ. ಏನಕ್ಕೆ ಅಂತ ಹಾಕಿಲ್ಲ ಅಷ್ಟಕ್ಕೆ, ಯಾಕೆಂದರೆ ಸ್ಪೇಸ್ ಸಾಕಾಗೋದಿಲ್ಲ, ಅಷ್ಟೇ ಬರುತ್ತೆ. ಒಂದು 50-60 ಅಕ್ಷರಗಳು ಬರ್ಬೋದು ಅಷ್ಟೇ, ಆಮೇಲೆ ಇನ್ನು ಜಾಸ್ತಿ ಆಯ್ತಂತಂದರೆ ತೊಗೊಳ್ಳಲ್ಲ. ಸೊ ಅದಕ್ಕೆ ಕಟ್ ಮಾಡಿಬಿಟ್ಟಿರ್ತೀನಿ, ಆಯಿತಾ. ಇದುವೇ ಸುಲಭ ಮಾರ್ಗ, ಮುಕ್ತಿ ಮೋಕ್ಷಕ್ಕೆ ದಾರಿ ಅಂತ ಆ್ಯಕ್ಚುಲಿ. ಓಕೆನಾ. ಸೊ ಅಷ್ಟೇ ಬಂದಿರೋದು, ಅಷ್ಟು ಕಟ್ ಮಾಡಿ ಹಾಕಿರ್ತೀನಿ, ನಾನೇನು ಮಾಡೋಕ್ಕಾಗಲ್ಲ. ಓಕೆ. ಆಮೇಲೆ ಮತ್ತು ಚಮತ್ಕಾರಗಳ ಸುರಿಮಳೆ ಅಂತ ಹಾಕಿದೆ. ಓಕೆನಾ. ಸೊ ಇದರದ್ದೇನೇ 24th ನೋಡಿ, ಬೇಕಾದ್ರೆ ನಿಮಗೂ ಸಿಗುತ್ತೆ, 10 ದಿನ ಆಗಿದೆ. ಸೊ ಅದು 24th ಏಪ್ರಿಲ್ ಹಾಕಿದ್ದು, ಅಪ್ಲೋಡ್ ಮಾಡಿದ್ದು ವಿಡಿಯೋಸು. ಸೊ
ಜೊತೆಗೆ ಜೊತೆಗೆ ಇನ್ನೊಂದೇನಂತಂದರೆ, ತುಂಬ ಜನ ನನಗೆ ಸಪೋಸು ವಿಡಿಯೋ ಹಾಕಿಲ್ಲ ಆ ಥರ ಅಂತಂದಾಗ ತುಂಬ ಜನ ಮೆಸೇಜಿಗೆ ಹಾಕಿರ್ತೀರಾ, ಫೋನ್ ಕೂಡ ಮಾಡ್ತಾರೆ. ಸತೀಶ್ ಅಂತ ಅನ್ನೋರು ಅನಿಸುತ್ತೆ, ಸತೀಶೇ ಇರಬೇಕು ಅವ್ರ ಹೆಸರು. ಅವರು ಕೂಡ, ಅಥವಾ ಬೇರೆ ತುಂಬ ಜನ ಇರ್ತಾರೆ, ಬಟ್ ನಾನು ಆ ಹೆಸರುಗಳು ಸಡನ್ ಬರ್ತಾಯಿಲ್ಲ. ಒಬ್ಬರು ಸಾಧನಾ ಹೆಗ್ಡೆ ಅವರು ಅಂತ ಹೇಳಿ, ಪಾಪ ಅವರಂತೂ ಥ್ಯಾಂಕ್ ಯು ಸಾಧನಾಜಿ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಲವ್ ಯು. ಓಕೆನಾ. ಸೊ ನಿಮಗೋಸ್ಕರನೇ ವೀಡಿಯೋಗಳು ಖಂಡಿತ ಬರುತ್ತೆಪ್ಪ, ಡೋಂಟ್ ವರಿ. ಓಕೆನಾ. ಆ್ಯಂಡ್ ಅದು ಮಾಡ್ತಾ ಇರ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ನೀವು ಬೇಜಾರು ಮಾಡ್ಕೋಬಾರ್ದು ಅಂತ ಆದಷ್ಟು ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಬಟ್ ಒಂದೊಂದು ಸಲ ಏನಾಗುತ್ತೆ, ತುಂಬ ಹೀಲಿಂಗ್ ಕೆಲಸಗಳೆಲ್ಲ ಬಂದುಬಿಡುತ್ತೆ. ಆ ಥರ ಆದಾಗ ಏನಂದರೆ, ನನಗೂ ಎನರ್ಜಿ ಬೇಕಲ್ಲ, ವಾಪಸ್ ಮಾತಾಡೋಕ್ಕೆ ಶಕ್ತಿ ಇರೋದಿಲ್ಲ, ಆ ಥರ ಆಗ್ಬಿಟ್ಟಿರುತ್ತೆ, ಅಷ್ಟು ಹೀಲಿಂಗ್ಗಳಿರುತ್ತೆ. ಸೊ ಹಾಗಾಗಿ ನಾನು ಎನರ್ಜೈಸ್ ಆಗಬೇಕು ವಾಪಸ್ಸು. ಸೊ ಸ್ವಲ್ಪ ನನಗೆ ಟೈಮ್ ಬೇಕಾಗುತ್ತೆ. ಆ್ಯಂಡ್ ಎನರ್ಜಿ ಅಂತ ಅನ್ನೋಕ್ಕಿಂತ ನನಗೆ ಅವರ ಹೀಲಿಂಗ್ ಮಾಡಿದಾಗ, ಹೊಸ ಹೊಸ ಜನಗಳಿಗೆ ಹೀಲಿಂಗ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಅವರ ಎನರ್ಜಿ ನೋಡ್ತೀನಲ್ವ, ತುಂಬ ಬೇಜಾರಾಗ್ಬಿಡುತ್ತೆ. ಅದನ್ನು ಹೇಳ್ಕೊಳಕ್ಕಾಗೋದಿಲ್ಲ ಯಾರ ಹತ್ರನೂ. ಅದನ್ನು ಹೇಳ್ಕೊಳಕ್ಕಾಗಲ್ಲ, ಅಥವಾ ಗೊತ್ತಾಗುತ್ತೆ. ಬಟ್ ಏನು ಮಾಡ್ತೀರಾ? ಆ್ಯಂಡ್ ಆ ಥರ ಇರುವಾಗ ಏನು ಗೊತ್ತಾ, ಅದು ಬಂದು ಮಾತಾಡಬೇಕು ಅಂತಲೂ ಅನಿಸೋದಿಲ್ಲ ಆ್ಯಕ್ಚುಲಾಗಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸೊ ಆ ಥರ ಆಗಿಬಿಡುತ್ತೆ. ಎನರ್ಜಿ ನಂಗೆ ಶಕ್ತಿ ಬೇಕು ಅನ್ನೋಕ್ಕಿಂತ ಇದು ಮೇಯ್ನ್ ಕಾರಣ. ಹೊಸ್ದಾಗಿ ಶುರು ಆದಾಗ ಲೈಕ್ ಅವ್ರದ್ದೇನು ಎನರ್ಜಿ ಅಂತ ಗೊತ್ತಾಗಿ, ಏಕೆಂದರೆ ಮಾತಾಡಿರ್ತಾರಲ್ವ ಪಾಪ, ಹೇಳ್ಕೊಂಡಿರ್ತಾರೆ ಹಿಂಗಿದೆ ಅಂತ. ಎಷ್ಟು ತೊಂದರೆ, ಎಷ್ಟೆಷ್ಟು ಥರಾವರಿ ತೊಂದರೆಗಳು ಅಂತಂದರೆ ನನಗೆ ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಅವ್ರುಗಳು ಹತ್ಕೊಂಡು ಫೋನಲ್ಲಿ ಮಾತಾಡ್ತಾರೆ. ಒಬ್ಬೊಬ್ಬರು ನೋಡ್ತೀನಲ್ಲ ನಾನು, ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ನಾನು ಏನು ಮಾಡಲಿ, ಹೀಲಿಂಗ್ ತೊಗೋಬೇಕಾಗತ್ತೆ ಆಯಿತಾ, ಕಂಟಿನ್ಯೂನೂ ಮಾಡಬೇಕಾಗತ್ತೆ ಒಂದೊಂದು ಸಲ. ಪುಣ್ಯ ಲೈಕ್ ದೇವ್ರ ದಯೆ ಆಯಿತು ಅಂತಂದರೆ, ಅಥವಾ ಜನಗಳು ತುಂಬ ಹತ್ತಿರದ ಸಂಪರ್ಕದಲ್ಲಿದ್ದಾರೆ ಇಲ್ಲ ಅಂತಂದರೆ ಕ್ಲಿಯರ್ ಆಗುತ್ತೆ ಬೇಗ. ಲೈಕ್ ಇವಾಗ ಏನಂತ ಹೇಳಿದ್ನಲ್ಲ, ಸ್ಪೌಸೇ ಇರ್ತಾರೆ, ಅಥವಾ ಇನ್ಯಾರೋ ರಿಲೇಟಿವ್ಸ್ ಹತ್ರ ಹೋಗಿ ಬರೋರು ಇರ್ತಾರೆ ಮನೆಗೆ. ಸೊ ಆ ಥರ ಎಲ್ಲ ಇರುವಾಗ ಏನಾಗುತ್ತೆ ಅಂದರೆ, ಇದು ಕಂಟಿನ್ಯೂ ಆಗುತ್ತೆ ಸ್ವಲ್ಪ. ಸೊ ಅಂಥ ಟೈಮಲ್ಲಿ ಕಂಟಿನ್ಯೂ ಮಾಡಬೇಕಾಗತ್ತೆ, ಯಾಕೆಂದರೆ ಫುಲ್ ಕ್ಲಿಯರ್ ಆಗಬೇಕು ಅಂತಂದರೆ. ಸೊ ಆ ಥರನೂ ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಆಯಿತಾ, ಮ್ಯಾಕ್ಸಿಮಮ್ ನಾನು ನೋಡ್ದಂಗೆ 7 ಡೇಸ್ ಅಂದರೆ ಇಮ್ಮಿಡಿಯೇಟ್. ನಾನು ಶುರು ಮಾಡಿದ್ದು ಒಂದು ಪ್ರೊಟೆಕ್ಷನ್ ಬಗ್ಗೆ ನಾನು ಹೇಳ್ತಾ ಇರೋದು, ನೆಗೆಟಿವಿಟಿ ಪ್ರೊಟೆಕ್ಷನ್ ಬಗ್ಗೆ ಹೇಳ್ತಾ ಇರೋದು. ಸೊ ಯಾಕೆಂದರೆ ಹೆಲ್ತ್ದು ಅಂದ ತಕ್ಷಣ ನಾನು ಹೇಳಿಬಿಟ್ಟಿದ್ದೀನಿ, ಶುರುಲೇನೇ ಹೇಳಿರ್ತೀನಿ, 4 ವೀಕ್ಸ್ ಆದರೂ ಮಿನಿಮಮ್ ತೊಗೋಬೇಕಾಗತ್ತೆ ಅಂತ. ಅಷ್ಟಕ್ಕೂ ಮುಂಚೆ ಏನಾದರೂ ಹೆಲ್ಪ್ ಆಯಿತು, ಕ್ಲಿಯರ್ ಆಯಿತು ಅಂತಂದರೆ ದೇವ್ರ ದಯೆ ನಿಮ್ಮ ಮೇಲೆ ಖಂಡಿತ. ಯಾಕೆಂತಂದರೆ ನಾನು ವೆಸಲ್ ಅಷ್ಟೇನೆ ಆಯಿತಾ, ನಾನೊಂದು ಮಾಧ್ಯಮ ಅಷ್ಟೇ. ನಾನು ಯಾವತ್ತೂ ಹೇಳಿಲ್ಲ ನಾನೇ ಬಂದು ಮನೆಗೆ ಬಂದು ಕ್ಲಿಯರ್ ಮಾಡ್ತೀನಿ. ಇಂಪಾಸಿಬಲ್ ಅದು ಆಯಿತಾ. ಭಗವಂತ ಏನಾದ್ರು ಒಂಚೂರು ಸೈನ್ ತೋರಿಸ್ತಾರೆ, ಏನು ನಡೀತಿದೆ ಅವ್ರ ಜೀವನದಲ್ಲಿ ಅಂತ ತೋರಿಸ್ತಾರೆ, ಆ ಥರ ಇದೆ ಆಯಿತಾ, ಇಲ್ಲ ಅಂತಲ್ಲ. ಅವಾಗ ಅಂಥ ಟೈಮಲ್ಲಿ ಅಲ್ಲಿ ಎಲ್ಲೆಲ್ಲಿ ಅಂದರೆ ಟ್ಯಾಕಲ್ ಮಾಡಬೇಕು, ಎಲ್ಲಿ ಪ್ರೇ ಮಾಡಬೇಕು ಅಂತ ತೋರಿಸ್ತಾ ಹೋಗ್ತಾರೆ, ಮಾಡ್ತೀನಿ. ಹಾಗೆ ಅಂತ ಹೇಳಿ ನಾನೇ ಬಂದು ಮಾಡ್ತೀನಿ, ಕ್ಲಿಯರ್ ಮಾಡ್ತೀನಿ ಅಂತ ಯಾವ ಬಾಯಲ್ಲಿ ಹೇಳೋಕ್ಕಾಗತ್ತೆ ಹೇಳಿ? ನೋ, ಅದು ತುಂಬ ತಪ್ಪಾಗತ್ತೆ, ರಾಂಗ್, ವೆರಿ ರಾಂಗ್. ನಾನು ಮಾಧ್ಯಮ ಅಷ್ಟೇ. ನಾನು ಹೇಳೋದು ಭಗವಂತನ ಅವತ್ತು ಆಶೀರ್ವಾದ ಆಗಿರೋದು ಒಂದು ವಾರದಲ್ಲಿ ಪ್ರೊಟೆಕ್ಷನ್, ಎಸ್ಪೆಷಲಿ ಎಂಥ ನೆಗೆಟಿವಿಟಿ ಪ್ರೊಟೆಕ್ಷನ್ ಇದೆ ಆ ಥರ ಅಂದಾಗ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದೀನಿ. ಆ ಥರ ಎಷ್ಟೋ ಸಲ ಎಷ್ಟು ಜನ ಹೇಳ್ತಾರೆ, ನೀವು ಇವತ್ತು ಶುರು ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ಡೇ ಕ್ಲಿಯರ್ ಆಗಿದೆ ಅಂತ ಆಯಿತಾ, ನೆಕ್ಸ್ಟ್ ಡೇನೇ ಕ್ಲಿಯರ್ ಆಗ್ತಾ ಇದೆ, ನಮಗೇನೋ ಒಂದು ಸಮಾಧಾನ ಕಾಣಿಸುತ್ತೆ ಅಂತೆಲ್ಲ. ಬಟ್ ನಾವೇನು ಮಾಡೋಕ್ಕಾಗುತ್ತಪ್ಪ, ಹತ್ತಿರದ ಸಂಬಂಧಿಕರು ಅಂಥವ್ರೂ ಇನ್ವಾಲ್ವ್ ಆಗಿರ್ತಾರೆ. ಅದನ್ನು ಜಾಸ್ತಿ ಮಾತಾಡಿದ್ರೆ ತಪ್ಪಾಗುತ್ತೆ. ತಪ್ಪು ಅನ್ನೋಕ್ಕಿಂತ ಇದು ನಡೀತಿರೋ ವಿಷಯ ನಾನು ಹೇಳ್ತಾ ಇರೋದು. ನಾನೇನು ನಾನೇ ಕತೆ ಕಟ್ಕೊಂಡೇನೂ ಹೇಳ್ತಾ ಇಲ್ಲ. ಅದು ನಿಮಗೂ ಗೊತ್ತು, ಹೀಲಿಂಗ್ ತೊಗೊಳ್ಳೋರು ಗೊತ್ತು. ಏನು ಮಾಡೋಕ್ಕಾಗತ್ತೆ ಹೇಳಿ, ಸ್ವಲ್ಪ ಸಮಯ ತೊಗೊಳುತ್ತೆ ಅಂತ. ಆ ಥರ ಇದ್ದಾಗ ಪರಿಸ್ಥಿತಿ ಸ್ವಲ್ಪ ಸಮಯ ತೊಗೊಳುತ್ತೆ, ಕ್ಲಿಯರ್ ಆಗುತ್ತೆ 100% ಆಯಿತಾ. ಆ್ಯಂಡ್ ಎಲ್ಲರಿಗೂ ನಾನು ಫಸ್ಟ್ ಡೇಯಿಂದ ಯಾರಿಗೆ ಮಾಡಿದ್ದೀನಿ ಹೀಲಿಂಗ್ ಎಲ್ರಿಗೂ ಒಂದು ಪ್ರೇಯರ್ ಇದ್ದೇ ಇರುತ್ತೆ ಆಯಿತಾ. ಲೈಕ್ ಎಲ್ರಿಗೂ ಒಳ್ಳೇದಾಗಬೇಕು, ಚೆನ್ನಾಗಾಗಬೇಕು, ಕಂಟಿನ್ಯೂಸ್ ಆಗಿ ಚೆನ್ನಾಗಿರಬೇಕು ಅಂತಲೇ ಪ್ರೇ ಮಾಡಿರ್ತೀನಿ. ಓಕೆನಾ. ಸೊ ಹಾಗಾಗಿ ಯಾವತ್ತೂ ಅಂದ್ಕೋಬೇಡಿ ಲೈಕ್ ಯಾವಾಗಲೋ ಮಾಡಿದ್ದೆ, ಸೊ ಮರ್ತು ಬಿಟ್ಟಿದ್ದೀನಿ ಅಂತ ನೋವೇ, ಆ ಥರ ಎಲ್ಲ ಮರ್ತಿಲ್ಲ. ಫ್ರಾಮ್ ದ ಡೇ 1 ಯಾರಿಗೆ ಮಾಡಿದ್ದೀನಿ, ಫ್ರಾಮ್ ದ ಡೇ 1 ಅಂತಂದರೆ ನಾನು ಅವತ್ತು ಹೇಳಿದ್ದೀನಿ, ನಮ್ಮ ತಂದೆಯವ್ರಿಗೆ ಫಸ್ಟು ಮನುಷ್ಯರಲ್ಲಿ ಅಂತ ಮಾಡಿದ್ದು, ಮತ್ತು ನಮ್ಮ ಮನೆಯಲ್ಲಿ ಒಂದು ಪೆಟ್ಟಿತ್ತು, ರ್ಯಾಬಿಟ್. ಸೊ ಅದಕ್ಕೆ ಫಸ್ಟು ಮಾಡಿದ್ದು. ಸೊ ಆಯಿತಾ. ಸೊ ಹಾಗಾಗಿ
ಅವರಿಬ್ಬರೂ ಇಲ್ಲ ಇವಾಗ ಆಯಿತಾ. ಸೊ ತುಂಬ ನೋವು ಅನುಭವಿಸಿ ಹೋಗಿರೋದು, ಲೈಕ್ ಆ ಥರ. ಅಂದರೆ ಸ್ವಲ್ಪ ಅವ್ರ ನೋವಲ್ಲಿ ಸ್ವಲ್ಪ ಕಮ್ಮಿ ಮಾಡುವಷ್ಟು ಶಕ್ತಿ ಕೊಟ್ಟ ದೇವರು ಅಂತ ಒಂದು ಸಮಾಧಾನ ಅಷ್ಟೇ ನನಗೆ. ಆ್ಯಂಡ್ ಈವನ್ ಬರೀ ಮನುಷ್ಯರಿಗೆ ಅಲ್ಲ, ಪ್ರಾಣಿಗಳಿಗೂ ಬೇಕು ಅಂತಂದರೆ ನೀವು ತೊಗೋಬೋದು. ನಿಮ್ಮ ಮನೆಯಲ್ಲಿ ಏನಾದ್ರು ಪೆಟ್ಟಿದೆ ಅಂತಂದರೆ ಹೀಲಿಂಗ್ ಬೇಕು ಅಂದರೆ ಖಂಡಿತ ತೊಗೊಳ್ಳಿ, ಓಕೆನಾ. ಖಂಡಿತ ಹೆಲ್ಪ್ ಆಗುತ್ತೆ, ಅಷ್ಟಂತೂ ನನಗೆ ಗೊತ್ತು, ಆಯಿತಾ. ಜಸ್ಟ್ ನಾನೊಂದು ಮಾಧ್ಯಮ ಅಷ್ಟೇ, ಮಾಡೋದೆಲ್ಲ ಭಗವಂತನೇ, ಆಯಿತಾ. ಎಸ್ ಬಾಬಾ ಓಕೆನಾ. ಸೊ ಭಗವಂತನ ಆಶೀರ್ವಾದ ಆಗಬೇಕು, ನಂಬಿಕೆ ಇಡಿ, ಎಂಥ ತೊಂದರೆ ಇದ್ರೂ ನಂಬಿಕೆ ಇಡಿ, ಎಸ್ ಖಂಡಿತ ಕ್ಲಿಯರ್ ಆಗುತ್ತೆ ಅಂತ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಇವಾಗ ನೀವು ವೀಡಿಯೋ ಸಿಗುತ್ತೆ ಅಂದ್ಕೊಳ್ಳಿ, ನಿಮಗೇನೋ ಒಂದು ಓಕೆ ಕ್ಲಿಯರ್ ಆಗಬೇಕು, ಏನೋ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಅಂದಾಗ ನಿಮಗೆ ಮನಸ್ಸಿಂದ ಅನ್ನಿಸ್ಬೇಕು, ಎಸ್ ಖಂಡಿತ ಇವ್ರ ಹತ್ರ ತೊಗೊಂಡ್ರೆ ನನಗೆ ಕ್ಲಿಯರ್ ಆಗುತ್ತೆ, ಹೀಲಿಂಗ್ ಆಗುತ್ತೆ ಅಂತ. ನಿಮಗೆ ಮನಸ್ಸಿಂದ ನೀವು ನಂಬಿ ಒಪ್ಕೊಂಡು ಯಾವಾಗ ತೊಗೋತೀರಾ ಅಲ್ವಾ, ಭಗವಂತ 100% ಕ್ಲಿಯರ್ ಮಾಡಿಕೊಡ್ತಾರೆ. ಡೌಟ್ ಇಟ್ಕೊಂಡು ಮಾತ್ರ ಖಂಡಿತ ತೊಗೋಬಿಡಿ, ನಾನು ಈಗಲೇ ಹೇಳ್ಬಿಡ್ತೀನಿ. ಏಕೆಂದರೆ ಡೌಟ್ ಇದೆ ಅಂತಂದಾಗ ಏನು ಗೊತ್ತಾ, ಅದು ಫಸ್ಟ್ ಆಫ್ ಆಲ್ ನೆಗೆಟಿವಿಟಿ. ಹೇಗೆ ಅದು ಕ್ಲಿಯರ್ ಆಗ್ತಾ ಇದೆ ಅಂದ್ರೂ ನಮ್ಗೆ ಅದನ್ನು ನೋಡುವಷ್ಟು ಸಂಯಮ ಇರೋದಿಲ್ಲ ಅಲ್ವಾ. ಅದನ್ನು ನೋಡುವಷ್ಟು ಸಂಯಮನೇ ಇರೋದಿಲ್ಲ ನಮಗೆ. ಇಲ್ಲ ಏನೋ ಸರಿಗಿಲ್ಲ, ಆಗ್ತಿಲ್ಲ ಅದೇ ಬರುತ್ತೆ ಮೈಂಡಲ್ಲಿ. ಸೊ ಆ ಥರ ನೆಗೆಟಿವ್ ಆಗಿ ಥಾಟ್ ಇದೆ ಅಂತಂದರೆ ಸ್ವಲ್ಪ ಟೈಮ್ ತೊಗೊಳ್ಳಿ, ನೋ ಪ್ರಾಬ್ಲಮ್ಸ್, ಟೈಮ್ ತೊಗೊಳ್ಳಿ, ಖಂಡಿತ ಸರಿ ಹೋಗುತ್ತೆ, ಅಥವಾ ನೆಗೆಟಿವಿಟಿ ಸರಿ ಹೋಗುತ್ತೆ ಅಂತ ನಿಮಗೆ ನಂಬಿಕೆ ಬಂತಾ, ಇನ್ನೊಂದೆರಡು ವೀಡಿಯೋಗಳು ನೋಡಿ ನಮ್ಮ ಇದೆ ಚಾನೆಲ್ದು. ಸೊ ನಿಮ್ಗೆ ನಿಜವಾಗ್ಲೂ ನಂಬಿಕೆ ಬರುತ್ತೆ ಇದೆ ಅಂತಂದರೆ ಖಂಡಿತ ತೊಗೊಳ್ಳಿ, ಓಕೆನಾ. ಸೊ ಪ್ರಾಣಿಗಳು, ನಿಮ್ಮ ಪೆಟ್ ಏನಾದ್ರು ಇದೆ ಅಂತಂದ್ರೂ ತೊಗೋಬೋದು, ನೋ ಪ್ರಾಬ್ಲಮ್, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ, ಓಕೆನಾ. ಆ್ಯಂಡ್ ಏನೇ ಕಮೆಂಟ್ಸ್ ಇರಲಿ ರೀಡಿಂಗ್ ಬಗ್ಗೆ, ಕಮೆಂಟ್ಸಲ್ಲೇ ಹಾಕಿ, ಆಯಿತಾ. ಬೇರೆಯವ್ರಿಗೂ ಗೊತ್ತಾಗುತ್ತೆ ಎಷ್ಟು ಥರ ಮ್ಯಾಚ್ ಆಗ್ತಾಯಿದೆ, ನಿಮ್ಮ ಎನರ್ಜಿ ಯಾವ ಥರ ಮ್ಯಾಚ್ ಆಗ್ತಿದೆ ಅಂತ ಬೇರೆ ಜನಕ್ಕೂ ಅರ್ಥ ಆಗುತ್ತೆ. ಖಂಡಿತ ನನ್ನ ರಿಕ್ವೆಸ್ಟ್, ಪರ್ಸನಲ್ ರಿಕ್ವೆಸ್ಟ್, ದಯವಿಟ್ಟು ಕಮೆಂಟ್ಸಲ್ಲಿ ಹಾಕಿದ್ರೆ ಯಾವ ವಿಡಿಯೋ ಮ್ಯಾಚ್ ಆಗಿದೆ ಅಂತ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ, ಆಯಿತಾ. ಆ್ಯಂಡ್ ಅಲ್ಲಿ ವಿಡಿಯೋಗಳಲ್ಲಿ ಹಾಕಿದ್ರೇ ಒಳ್ಳೆಯದು. ಏಕೆಂದರೆ ನಾನು ಪರ್ಸನಲ್ಲಾಗಿ ನೀವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ತು ಅಂತಂದರೆ ಮೆಸೇಜಲ್ಲಿ ನಾನು ಒಂದೊಂದ್ಸಲ ನೋಡ್ತೀನಿ, ಒಂದೊಂದ್ಸಲ ನೋಡಲ್ಲ. ಥ್ಯಾಂಕ್ ಯು ಸೋ ಮಚ್, ಯಾರೆಲ್ಲ ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಬಟ್ ಸ್ಟಿಲ್ ನನ್ನ ರಿಕ್ವೆಸ್ಟು, ನನ್ನ ಪ್ರಾರ್ಥನೆ ನಿಮ್ಮೆಲ್ಲರಲ್ಲೂ, ಯಾವುದೇ ವಿಡಿಯೋ ಮ್ಯಾಚ್ ಆಯಿತು ಅಂತಂದ್ರೂ ಅಫ್ಕೋರ್ಸ್ ನಿಮ್ಮ ಎನರ್ಜಿನೇ ಪಿಕ್ ಆಗಿರುತ್ತೆ. ನಿಮ್ಗೆ ಎನರ್ಜಿ ಪಿಕ್ ಆದಮೇಲೆ ನಿಮಗೇ ಮ್ಯಾಚ್ ಆಗಬೇಕು, ಇನ್ನು ಯಾರಿಗೂ ನಿಮ್ಮದೇ ಇರುತ್ತೆ ಎನರ್ಜಿ. ನೀವು ನಂಬ್ತಿರೋ ಬಿಡ್ತಿರೋ, ಆಯಿತಾ. ನೀವು ಸಬ್ಸ್ಕ್ರೈಬ್ ಮಾಡಿ, ನೀವು ನೋಡಿ, ಒಂದೆರಡು ವೀಡಿಯೋಗಳು ನೋಡಿ, ನಿಮಗೆ ಮ್ಯಾಚ್ ಆಗುತ್ತಾ ಇಲ್ವಾ ನೋಡೋರಂತ, ಓಕೆನಾ. ಸೊ ಆವಾಗ ಅಟ್ಲೀಸ್ಟ್ ಕಮೆಂಟ್ಸಲ್ಲಿ ಹಾಕ್ತು ಅಂತಂದರೆ ಬೇರೆಯವರು ನೋಡ್ತಾರೆ. ನೀವು ವಾಟ್ಸಪ್ಪಲ್ಲಿ ಹಾಕ್ಬಿಡ್ತು ಅಂತಂದರೆ ನಾನು ನೋಡ್ತೀನೋ ನೋಡೋಕ್ಕಾಗಲ್ವಾ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಕಂಟಿನ್ಯೂಸ್ ಇಲ್ಲಿ ವೀಡಿಯೋಗಳಿರುತ್ತೆ, ಪರ್ಸನಲ್ ರೀಡಿಂಗ್ ತೊಗೊಳ್ಳೋರು ಇರ್ತಾರೆ, ಜೊತೆಗೆ ಹೀಲಿಂಗ್ ಇರುತ್ತೆ, ಮೇಯ್ನ್ ಹೀಲಿಂಗ್ ಇದ್ದೇ ಇರುತ್ತೆ ಕಂಟಿನ್ಯೂಸ್ ಆಗಿ, ಆಯಿತಾ. ಸೊ ಹಾಗಾಗಿ ಆದಷ್ಟು ನಾನು ಈಗ ಫೋನ್ ಕಾಲ್ಸು ಇದೆಲ್ಲ ತೊಗೊಳ್ಳೋದು ಕಷ್ಟ ಆಗ್ತಾಯಿದೆ, ಆ್ಯಕ್ಚುಲಾಗಿ ತುಂಬಾ ಕಷ್ಟ ಆಗ್ತಾಯಿದೆ. ಏಕೆಂದರೆ ಪ್ಲಸ್ ನನ್ನ ಸ್ಟೋರ್ಸ್ದು ನೋಡೋಕ್ಕಿರುತ್ತೆ, ನಮ್ಮ ಸ್ಟೋರ್ಸ್ದು ಅದು ಸ್ಟಾಕು ಇದೆಲ್ಲ ನೋಡಬೇಕು ಮಾಡೋಕ್ಕಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಏನೇ ಇರಲಿ ಮೆಸೇಜ್ ಹಾಕಿ, ಖಂಡಿತ ಮೆಸೇಜ್ ನೋಡ್ತೀನಿ, ಮೆಸೇಜ್ ರಿಪ್ಲೈ ಮಾಡ್ತೀನಿ, ಓಕೆನಾ. ಆ್ಯಂಡ್ ನಿಮಗೆ ಗೊತ್ತಿಲ್ಲ ಅಂತಂದರೆ ಹೀಲಿಂಗ್ ಏನು, ಪರ್ಸನಲ್ ರೀಡಿಂಗ್ ಯಾವ ಥರ ಏನು ಅಂತ ನಾನು ಇನ್ನೊಂದು ವಿಡಿಯೋ ಸದ್ಯದಲ್ಲೇ ಮಾಡ್ತಾಯಿದ್ದೀನಿ, ಬರುತ್ತೆ. ಸೊ ಅದನ್ನು ನೋಡಿ ಖಂಡಿತ ಕ್ಲಿಯರ್ ಆಗುತ್ತೆ ನಿಮಗೆ ಅದ್ರ ಬಗ್ಗೆ, ಓಕೆನಾ. ಓಕೆ, ಈಗ ಅದೇ ಹೇಳಿದ್ನಲ್ಲ, ಇದರಲ್ಲಿ ಏನು ಕಮೆಂಟ್ಸ್ ಎಲ್ಲ ಓದ್ಬಿಡ್ತೀನಪ್ಪ, ಆಯಿತಾ. ನೀವು ಯಾರೂ ಮೆಸೇಜೇ ಹಾಕೋದಿಲ್ಲ, ಅದೇ ನಾನು ಹೇಳಿದ್ನಲ್ಲ ಆ ವಿಡಿಯೋದಲ್ಲಿ. ಸೊ ಏನೂ ಹಾಕಿಲ್ಲ ನೀವುಗಳು. ಸೊ ನಾನು ಅದಕ್ಕೇ ಕಮೆಂಟ್ಸ್ ಎಲ್ಲ ಓಪನ್ ಇಟ್ಟಿರ್ತೀನಿ. ನಿಮಗೆ ಮನಸ್ಸಿದ್ದು, ಸಮಯ ಇದ್ದು ಪ್ರೋತ್ಸಾಹಿಸಬೇಕು ಮ್ಯಾಜಿಕಲ್ ಮೀಡಿಯಾ 279 ಅಂತಂದರೆ ಖಂಡಿತ ಕಮೆಂಟ್ಸ್ ಆರ್ ವೆಲ್ಕಮ್, ಓಕೆನಾ. ಸೊ ನಾನು ಅದಕ್ಕೇ ಓಕೆ, ಈಗ ಓದ್ತಾ ಹೋಗ್ಬಿಡ್ತೀನಿ ಕಮೆಂಟ್ಸು, ಯಾರೆಲ್ಲ ಹಾಕಿದ್ದಾರೆ ಅಂತ, ಅವ್ರಿಗೊಂದು ಥ್ಯಾಂಕ್ಸ್, ಓಕೆನಾ. ಸರಿ, ಫಸ್ಟ್ ನನಗಿಲ್ಲಿ ಯಾವುದೆಲ್ಲ ಕಾಣ್ತಾ ಹೋಗುತ್ತೆ ಫಸ್ಟು ಅದನ್ನೇ ಹೇಳ್ತಾ ಹೋಗ್ತೀನಿ, ಓಕೆ. ಸೊ ಭಾಗ್ಯಲಕ್ಷ್ಮಿ K9H ಅಂತ ಹಾಕಿದ್ದಾರೆ, ಥ್ಯಾಂಕ್ ಯು ಅಂತ ಹಾಕ್ಬಿಟ್ಟಿದ್ದಾರಪ್ಪ, ನಮಸ್ಕಾರ ಹಾಕ್ಬಿಟ್ಟಿದ್ದಾರೆ. ನಮ್ಮ ಕಡೆದು ಒಂದು ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮತ್ತು ಮಂಜು KM, ಓಕೆನಾ, ಮಂಜು KM 9192
ಓಂ ಸಾಯಿರಾಮ್ ಅಂತಾರೆ. ಓಂ ಸಾಯಿರಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆನಾ, ಈ ಸಮಯ ತೊಗೊಂಡು ಮೆಸೇಜ್ ಕಮೆಂಟ್ಸ್ ಹಾಕ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಏನು ಹೇಳಲಿ ನಾನು, ಕೋಟಿ ಕೋಟಿ ಧನ್ಯವಾದಗಳು, ಕೋಟಿ ಕೋಟಿ ವಂದನೆಗಳು. ರತ್ನಮ್ಮ ಬಡಿಗಿ, ಓಕೆನಾ, ನಮಸ್ಕಾರ ಹಾಕಿದ್ದಾರೆ, ಥಮ್ಸ್ ಅಪ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ರತ್ನಮ್ಮ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಟ್ ಹಾಯ್ ಸ್ಟೋರೀಸ್, ಓಕೆ 09, ಓಕೆ ಓಂ ಸಾಯಿರಾಮ್ ಅಂತ ಹಾಕಿದ್ದಾರೆ. ಓಂ ಸಾಯಿರಾಮ್, ಥ್ಯಾಂಕ್ ಯು ಸೋ ಮಚ್. ಮಂಗಳಗೌರಿ ಮಥಾಡ್, ಓಕೆನಾ, ಅವ್ರು ಹಾಕಿರೋದು. ಮತ್ತು ಓಂ ಸಾಯಿರಾಮ್ ಅಂತ ಹಾಕಿದ್ದಾರೆ. ಓಂ ಸಾಯಿರಾಮ್ ಮಂಗಳಗೌರಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಕರಣ್ SP ಅವ್ರು ಹಾಕಿರೋದು ಓಂ ಸಾಯಿರಾಮ್. ಓಕೆ, ಓಂ ಸಾಯಿರಾಮ್ ಕರಣ್ SP ಅವರೇ, ಥ್ಯಾಂಕ್ ಯು ಸೋ ಮಚ್. ವಿಶು ಪವಿತ್ರ 6992 ಓಂ ಸಾಯಿರಾಮ್ ಅಂತಾರೆ. ಓಂ ಸಾಯಿರಾಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಚಂದ್ರಶೇಖರ್ ಬಸಣ್ಣ ಇರಬೇಕಲ್ವಾ, ಚಂದ್ರಶೇಖರ್ ಬಸನಗೌಡರ್, ಓಕೆನಾ, ಚಂದ್ರಶೇಖರ್ ಬಸನಗೌಡರ್ ಅಂತ ಇದ್ದಾರೆ. ಅವ್ರು ಹಾಕಿರೋದು ಓಂ ಸದ್ಗುರು ಶಿರ್ಡಿ ಸಾಯಿಬಾಬಾ ನಮಃ. ಧನ್ಯವಾದಗಳು ಮೇಡಮ್ ಅಂತಾರೆ. ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ, ಆಮೇಲೆ ಚೈತ್ರ ರಘು ಅವ್ರು ಹಾಕಿದ್ದಾರೆ ಮೆಸೇಜು. ಓಂ ಶ್ರೀ ಗುರುಭ್ಯೋ ನಮಃ, ಓಂ ಶ್ರೀ ಮಾತ್ರೇ ನಮಃ. ಥ್ಯಾಂಕ್ ಯು ಸೋ ಮಚ್ ಚೈತ್ರ ರಘು ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ರೂಪಾ 8330 ಅಂತ ಮೆಸೇಜ್ ಹಾಕಿದ್ದಾರೆ. ಓಂ ಸಾಯಿರಾಮ್, ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್, ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಮೈ ಡಿಯರ್ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಓಕೆನಾ, ಆಮೇಲೆ ಕ್ರಶ್ವತ್ 5623 ಸಾಯಿರಾಮ್ ಅಂತಾರೆ. ಸಾಯಿರಾಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ರವಿಕುಮಾರ್ U4E51, ಓಕೆನಾ, ಓಂ ಸಾಯಿರಾಮ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಮೇಡಮ್ ಅಂತಾರೆ. ಥ್ಯಾಂಕ್ ಯು ರವಿಕುಮಾರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸಾವಂತ್ ಕುಂಬಾರ್, ಓಕೆ ಸವಂತ್ ಕುಂಬಾರ್, ಥ್ಯಾಂಕ್ ಯು ಮೇಡಮ್, ನೀವು ಹೇಳ್ತಿರುವುದೆಲ್ಲ ಕರೆಕ್ಟ್ ಇದೆ ಅಂತಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳ್ತಾ ಇರೋದು ಭಗವಂತ ಹೇಳಿಸ್ತಾ ಇರೋದು ಕರೆಕ್ಟ್ ಅಲ್ವಾ? ಥ್ಯಾಂಕ್ ಯು ಬಾಬಾರವ್ರಿಗೆ, ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಸವಂತ್ ಕುಂಬಾರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಓಕೆ, ಆಮೇಲೆ ಪ್ರಿನ್ಸ್ ಪ್ರಾಥು 6565 ಏಂಜಲ್ ನಂಬರ್ ನೋಡಿ 6565. ಓಕೆ, ಓಂ ಸಾಯಿರಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಪ್ರಿನ್ಸ್ ಪ್ರಾಥೋರೇ, ಥ್ಯಾಂಕ್ ಯು ಸೋ ಮಚ್. ಓಕೆನಾ, ಸವಿತಾ 2148, ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಂ ಸಾಯಿರಾಮ್, ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಿರ್ಮಲಾ 1454, ಥ್ಯಾಂಕ್ ಯು ವೆರಿ ಮಚ್ ಮಾ. ಥ್ಯಾಂಕ್ ಯು ನಿರ್ಮಲಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಶಿವಕುಮಾರ್ ಎಲ್, ಓಕೆ ಶಿವಕುಮಾರ್ L C7H, ಓಕೆನಾ, ಥ್ಯಾಂಕ್ ಯು, ಧನ್ಯವಾದ. ದೇವಿ ಮಾತಾ ಲೈಕ್ ಯು, ಥ್ಯಾಂಕ್ ಯು ಶಿವಕುಮಾರ್ L, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ, ರಾಜೇಶ್ವರಿ ಎನ್ ಗಣೂರ್, ಓಕೆನಾ, ನಮಸ್ಕಾರ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ವರಿ ಅವರೇ, ಥ್ಯಾಂಕ್ ಯು ಸೋ ಮಚ್. ವೀಣಾ ಹಿರೇಮಠ್, ಓಕೆನಾ, ಥ್ಯಾಂಕ್ ಯು ಮೇಡಮ್, ಜೈ ಸಾಯಿಬಾಬಾ. ಥ್ಯಾಂಕ್ ಯು ವೀಣಾ, ಥ್ಯಾಂಕ್ ಯು, ಜೈ ಸಾಯಿರಾಮ್. ಬೀರಲಿಂಗ ಪೂಜಾರಿ, ಓಕೆ, ಸೊ ಬಾಬಾ ಅಂತ ಹಾಕಿದ್ದಾರೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಬೀರಲಿಂಗ ಅವರೇ, ಥ್ಯಾಂಕ್ ಯು. ಮಲ್ಲಿಕಾ, ಜೈ ಶ್ರೀ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕಾಸ್. ಓಕೆ, ನೆಕ್ಸ್ಟು ಸಿದ್ರಾಮ್ ಗಣಗಿ, ಓಕೆನಾ, ಸಿದ್ರಾಮ್ ಗಣಗಿ ಅವ್ರು ಹಾಕ್ತಾರೆ. ಸಿದ್ರಾಮ್ ಗಣಗಿ ಅವರು ಥ್ಯಾಂಕ್ ಯು ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸಿದ್ರಾಮ್ ಗಣಗಿ ಅವರೇ, ಥ್ಯಾಂಕ್ ಯು ಸೋ ಮಚ್. ರತ್ನಮ್ಮ ಬಡಿಗಿ ನಮಸ್ಕಾರ ಹಾಕಿದ್ದಾರೆ. ಥ್ಯಾಂಕ್ ಯು ರತ್ನಮ್ಮ ಅವರೇ, ಥ್ಯಾಂಕ್ ಯು ಸೋ ಮಚ್. ಅನಿತಾ ಕಟ್ವೆ 3290, ನೀವು ಹೇಳಿದ ಎಲ್ಲ ಮಾತು ನನಗೆ ಅನಿತಾ ಇದೆ ನೋಡೇ ಮ್ಯಾಮ್. ಓಕೆ, ಅದೇನಾಗುತ್ತೆ ಅಂತಂದರೆ ನಾವು ಕನ್ನಡನ ಹಾಕಕ್ಕೆ ಹೋದಾಗ ಅದನ್ನು ಚೇಂಜ್ ಮಾಡಬೇಕು, ಲೈಕ್ ಲ್ಯಾಂಗ್ವೇಜ್ ಚೇಂಜ್ ಮಾಡಲಿಲ್ಲ ಅಂತಂದರೆ ಇಂಗ್ಲೀಷಲ್ಲೇ ಇರುತ್ತೆ ಮೇಜರ್ ಎಲ್ಲ. ಸೊ ಅದನ್ನು ಕನ್ನಡದಲ್ಲಿ ಹಾಕಕ್ಕೆ ಹೋದಾಗ ಓದೋದು ತುಂಬ ಕಷ್ಟ ಆಗುತ್ತೆ. ಇದೇ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಪರ್ಸನಲ್ ರೀಡಿಂಗ್ ತೊಗೊಳ್ತಾರಲ್ಲ ಅವಾಗ್ಲೂ ಹಾಗೇ ಆಗುತ್ತೆ. ಪಾಪ ಅವ್ರು ಬರೆದಿರ್ತಾರೆ ಆಯಿತಾ, ಬರೆಯುವಾಗ ವಾಟ್ಸಪ್ಪಲ್ಲಿ ಇದು
ವಾಟ್ಸಪ್ಪಲ್ಲಿ ಟೈಪ್ ಮಾಡಿದಾಗ ಇಂಗ್ಲೀಷ್ ಅದು ಕನ್ನಡಲ್ಲಿ ಬರೆಯೋಕ್ಕೆ ಹೋಗ್ತಾರೆ, ಹೀಗಾಗಿದೆ ಮೇಡಮ್ ಅಂತ. ಅದು ಇಂಗ್ಲೀಷಲ್ಲಿ ಏನೇನೋ ಓದೋಕ್ಕಾಗತ್ತೆ, ಕಷ್ಟ ಆಗುತ್ತೆ ಓದೋದು, ಅರ್ಥ ಮಾಡ್ಕೊಳ್ಳೋದು ಎಲ್ಲ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಪರ್ಸನಲ್ ರೀಡಿಂಗ್ ತೊಗೊಳ್ಳೋರು ದಯವಿಟ್ಟು ಪೇಪರ್ ಮೇಲೆ ಬರೆದುಬಿಡಿ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲೋ ಅವಾಗ ನೀವೇ ಬರೆದ್ಬಿಡೋದು, ಕೈಯಲ್ಲಿ ಬರೆದ್ಬಿಟ್ಟು ಪ್ರಶ್ನೆ ಹಾಕಿ ಅಂತ ಹೇಳ್ತೀನಿ, ಅದನ್ನು ಕಾಪಿ ಮಾಡಿ ಹಾಕಿ ಅಂತ ಹೇಳ್ತೀನಿ ಫೋಟೋ ತೊಗೊಂಡು. ಸೊ ಈ ಥರ ಆಗುತ್ತೆ. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋಬೇಕು ಪ್ರಶ್ನೆ ಏನು ಅಂತ. ಆಮೇಲೆ ಯಾವ್ಯಾವ ಡೆಕ್ ತೊಗೋಬೇಕು ಅಂತಲೂ ನೋಡೋಕ್ಕಿರುತ್ತೆ, ಯಾವ ಡೆಕ್ ತೊಗೊಂಡು ಅವ್ರಿಗೆ ಪರ್ಸನಲ್ ರೀಡಿಂಗ್ ಮಾಡಬೇಕಾಗತ್ತೆ ಅಂತ. ಸೊ ಅಷ್ಟರ ಮೇಲೆ ಲೈಕ್ ಇವತ್ತು ಪೇ ಮಾಡಿರ್ತಾರೆ, ಇವತ್ತು ಹಾಕ್ಬಿಟ್ಟು ಪರ್ಸನಲ್ ರೀಡಿಂಗು, ಇನ್ನೊಂದು ರಾತ್ರಿ ಹೊತ್ತಿಗೆ ಮೆಸೇಜ್ ಹಾಕ್ಬಿಡ್ತಾರೆ, ಆಯಿತಾ ಮೇಡಮ್ ರೀಡಿಂಗ್ ಆಯಿತಾ ಮೇಡಮ್ ಅಂತ. ಅಯ್ಯೋ ನಂಗೆ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಾಯಿದೆ ಇರಿ ಅಂತ ಹೆಂಗೆ ಹೇಳೋದು. ಅದಾದ ಮೇಲೆ ಮತ್ತೆ ರೀಡಿಂಗ್ ಮಾಡಿ ಅವ್ರದ್ದು ಯಾವ್ಯಾವ ಕಾರ್ಡ್ಸ್ ಬೇಕಾಗತ್ತೆ ಅಂತ ನೋಡ್ಕೋಬೇಕಾಗತ್ತೆ. ಸೊ ಏನೋ ಮನ್ಸಿಗೆ ಬಂದಂಗೆ ಮಾಡೋಕ್ಕೂ ಆಗೋದಿಲ್ಲ, ಆ ಥರ ಮನಸ್ಸು ಬರೋದಿಲ್ಲ, ಆ ಥರ ಇರುತ್ತೆ ಕತೆ. ಓಕೆ, ಸೊ ಅದೇ ಪರ್ಸನಲ್ ರೀಡಿಂಗ್ ಅಂತೂ ನಾನು ಹೇಳೇ ಇದ್ದೀನಿ. ಆ್ಯಕ್ಚುಲಾಗಿ 2 days ಆಗೇ ಆಗುತ್ತೆ ಅಂತ ಹೇಳಿದ್ದೀನಿ. ಅಂದರೆ ನೀವು ಇವತ್ತು ಪೇ ಮಾಡ್ತೀರಾ ಅಂದ್ಕೊಳ್ಳಿ, ಇವಾಗ ಎಷ್ಟೊತ್ತಿಗೆ ನಿಮಗೆ ಇವತ್ತು 10 ಗಂಟೆಗೆ ಪೇ ಮಾಡಿದೆ ಅಂದ್ಕೊಳ್ಳಿ, ನೆಕ್ಸ್ಟ್ ಡೇ 10 ಗಂಟೆ ತನಕ 1 day, 1 ದಿವಸ, ಆದರೆ ನೆಕ್ಸ್ಟ್ ಡೇ 10 ಗಂಟೆ ತನಕ 2 days. ಸೊ ಅಷ್ಟು ಟೈಮ್ ಅಂತೂ ಬೇಕಾಗುತ್ತೆ. ಯಾಕಂದರೆ ಬೇರೆಯವರಾಗಲೇ ಇರ್ತಾರೆ ಅಲ್ವಾ, ಪರ್ಸನಲ್ ರೀಡಿಂಗ್ ಮಾಡೋಕ್ಕಿರುತ್ತೆ, ಯೂಟ್ಯೂಬ್ ಚಾನಲ್ಗಿರುತ್ತೆ, ಅಥವಾ ಹೀಲಿಂಗ್ ಮಾಡ್ತಾ ಇರ್ತೀನಿ, ಅಷ್ಟು ಟೈಮ್ ಅಂತೂ ಮಿನಿಮಮ್ ಬೇಕು. ಅರ್ಜೆಂಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಈಗಲೇ ಬೇಕು ಅಂತಂದರೆ ಅರ್ಜೆನ್ಸಿಲೇ ರೀಡಿಂಗ್ ಮಾಡಿದಾಗ ಏನಾಗುತ್ತೆ, ಅದು ರೀಡಿಂಗ್ ಅಷ್ಟು ಕ್ಲಿಯರ್ ಬರೋದಿಲ್ಲ. ಏನೋ ಮಾಡಬೇಕು, ಮಾಡಿಕೊಟ್ಬಿಡೋಣ ಅನ್ನೋ ಥರ ಬರುತ್ತೆ. ಆದರೆ ನಾನು ಆ ಥರ ಮಾಡೋಕ್ಕೆ ಹೋಗಲ್ಲ, ಅದು ಬೇರೆ ವಿಷಯ. ಯಾವಾಗ ಕ್ಲಿಯರ್ ಆಗುತ್ತೆ ಮೈಂಡು, ಜೊತೆಗೆ ನಾನು ಎನರ್ಜೈಸ್ ಆಗಬೇಕಾಗತ್ತೆ. ಸೊ ನಾನು ಚಾಂಟ್ ಮಾಡಿ ಕೂತ್ಕೊಂಡೇ ರೀಡಿಂಗ್ ಮಾಡೋದು. ಸುಮ್ಮನೆ ಇವಾಗ ಅವ್ರು ಕೇಳ್ತಾ ಇರ್ತಾರೆ ಪದೇ ಆಯಿತಾ ಅಂತ, ನಾನು ಉತ್ತರನೂ ಕೊಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಾನು ಫಸ್ಟು ನನ್ನ ಮೈಂಡ್ ಕ್ಲಿಯರ್ ಇರಬೇಕು. ಪಾಪ ಅವ್ರು ಅಷ್ಟು ಮನಸ್ಸಿಂದ ದುಡ್ಡು ಹಾಕಿ ತೊಗೊಂಡು ಇಲ್ಲ ರೀಡಿಂಗ್ ಮಾಡಿಕೊಡಿ ಅಂತಂದಾಗ ಅವ್ರಿಗೆ ಏನು ಕೇಳ್ತಾ ಇದ್ದಾರೆ, ಅವ್ರಿಗೆ ಉತ್ತರ ಏನು ಕೊಡಬೇಕು ಅನ್ನೋದು ನಾನು ಅರ್ಥ ಮಾಡ್ಕೊಂಡು ಕೊಡಬೇಕಲ್ವ. ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದು ಇನ್ನೊಬ್ರಿಗೆ ಮಾಡಿರೋದನ್ನೇ ಹೇಳ್ಬಿಡೋಕ್ಕೂ ಆಗೋದಿಲ್ಲ, ಅದು ತಪ್ಪಾಗುತ್ತೆ. ಸೊ ಅವ್ರದ್ದು ಎನರ್ಜಿ ಚೆಕ್ ಮಾಡಿ ಅವ್ರಿಗೆ ಯಾವ ಥರ ಸಮಾಧಾನ ಏನು ಹೇಳ್ತಾ ಇದ್ದಾರೆ ಭಗವಂತ, ಅದನ್ನು ಅರ್ಥ ಮಾಡ್ಕೊಂಡು ನಾನು ಹೇಳಬೇಕಾಗತ್ತೆ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಬೇಕೇ ಬೇಕು. 2 days ಅಂತ ಹೇಳಿದ್ದೀನಿ. ಸೊ ಅಷ್ಟರಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಓಕೆನಾ. ಯಾಕೆಂದರೆ ಈ ಥರನೂ ಇರುತ್ತೆ ಪ್ರಾಬ್ಲಮ್ಮು, ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗಿಬಿಡುತ್ತೆ ನಂಗೆ ಒಂದೊಂದು ಸಲ, ಆ ಥರ ಎಲ್ಲನೂ ಇದೆ. ಸೊ ಬೆಸ್ಟ್ ಅಂದರೆ ಬರೆದುಬಿಟ್ಟು ಆಯಿತಾ, ಪೇಪರ್ ಮೇಲೆ ಬರೆದಾಕ್ಬಿಟ್ರೆ ನನಗೂ ಸುಲಭ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ. ಸೊ ಓಕೆ, ನೆಕ್ಸ್ಟು ರಾಧಾ J76C6R ನಮಸ್ಕಾರ ಹಾಕಿ ಥಮ್ಸಪ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನರಸಿಂಹಾರೆಡ್ಡಿ S3B ಓಕೆ, ಇನ್ಸ್ಪಿರೇಷನ್ ಮ್ಯಾಜಿಕಲ್ ಕ್ವೈಟ್ ಕ್ರೇಜಿ ಅಂತಾರೆ. ಥ್ಯಾಂಕ್ಸ್. ಯಾರಪ್ಪ ಕ್ರೇಜಿ ಆದರೂ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ನರಸಿಂಹಾರೆಡ್ಡಿ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ, ಸುಮಾ ಹಿರೇಮಠ್ 4873 ಓಕೆನಾ, ಥ್ಯಾಂಕ್ ಯು ಅಂತ ಹಾಕಿದ್ದಾರೆ, ಒಂದು ಹಾರ್ಟ್ ಹಾಕಿದ್ದಾರೆ, ಮತ್ತು ನಮಸ್ಕಾರ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕುಶಾಲ್ ಎಮ್ ಓಕೆನಾ 2210 ಥ್ಯಾಂಕ್ ಯು ಅಮ್ಮ ಅಂತಾರೆ. ಥ್ಯಾಂಕ್ ಯು ಕುಶಾಲ್ ಎಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆನಾ. ಹೇಮಲತಾ ಶೆಟ್ಟಿ PKH ಹಾರ್ಟ್ ಹಾಕಿದ್ದಾರೆ. ಥ್ಯಾಂಕ್ ಯು ಹೇಮಲತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಶೋಭಾ 7732 77 ಓಕೆನಾ. ಓಕೆ, ಅವರು ಹಾರ್ಟ್ಸ್ ಹಾಕಿದ್ದಾರೆ. ಓಕೆ, ಥ್ಯಾಂಕ್ ಯು ಶೋಭಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಮತ್ತು ಚಂದ್ರಕಾಂತ್ ಮೋಟಗಿ ಪಾರ್ಟ್ 32 ಅಂತಾರೆ. ಓಕೆ, ಅವ್ರು ಅವಾಗ ಹಾಕಿದಾಗ ನೆಕ್ಸ್ಟು ನಮ್ಮ ಹೇಟರ್ಸ್ ಶಿಕ್ಷೆ ಏನು ಅಂತ ಪಾರ್ಟ್ 32 ಯಾವಾಗ ಬರುತ್ತೆ ಅಂತ ಕೇಳಿದರು ಅವಾಗ. ಸೊ ಅದನ್ನು ಹೇಳ್ತಾ ಇದ್ದೀನಿ. 32 ಆಗೋಗಿದೆ ಅನ್ಸುತ್ತೆ ಇವಾಗಲೇ. ಓಕೆ, ಚಂದ್ರಕಾಂತ್ ಮೋಟಗಿ ಥ್ಯಾಂಕ್ ಯು ಸೋ ಮಚ್ ಚಂದ್ರಕಾಂತ್ ಅವರೇ. ಸತೀಶ್ ಕರಜನಗಿ ನಮಸ್ಕಾರ ಹಾಕಿದ್ದಾರೆ. ಥ್ಯಾಂಕ್ ಯು ಸತೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಓಕೆನಾ. ರಾಜು ಎನ್ ಓಕೆನಾ 02J ಅಂತ. ಸೊ ಮೇಡಮ್ ಈ ರೀಡಿಂಗ್ ನಮ್ಮದೇ. ಓಕೆ, ಬೆಳಿಗ್ಗೆ 4:15
ಗಂಟೆಗೆ ಇದ್ದರೆ ಪೂಜೆ ಮಾಡಿ ಅಪಾರ್ಟ್ಮೆಂಟ್ಗಳಿಗೆ ಕಾರ್ ವಾಶ್ ಮಾಡೋಕ್ಕೆ ಹೋಗ್ತೀನಿ, ವರ್ಕ್ ಇದೆ ಮೇಡಮ್. ಓ ಸೋ ನೈಸ್. ನೋಡಿ ರಾಜು ಅವರೇ, ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಖಂಡಿತ ಮನಸ್ಸಿನಿಂದ ಮಾಡಿ, ಭಗವಂತನ ಆಶೀರ್ವಾದ ಖಂಡಿತ ಆಗುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು. ಆ್ಯಂಡ್ ನೀವು ಅಷ್ಟು ಇಷ್ಟು ಈ ವಿಡಿಯೋ ಇದಕ್ಕೋಸ್ಕರ ಚಾನಲ್ಗೋಸ್ಕರ ಸಮಯ ತೆಗೆದು ಮೆಸೇಜ್ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ರಾಜು ಅವರೇ, ಥ್ಯಾಂಕ್ ಯು. ಓಕೆ, ಷಣ್ಮುಖ ಟಿ ಎಸ್ ಅಂತ. ಎಸ್ ಆ್ಯಮಿನ್ ಮೇಡಮ್, ನನಗೆ ಪ್ರಾಣಿ ಪಕ್ಷಿಗಳು ಪಕ್ಷಿಗಳು ಅಂದರೆ ನನಗೆ ರೊಂಬ ಇಷ್ಟ. ರೊಂಬ ತಮಿಳು. ಓಕೆ, ಆ್ಯಂಡ್ ನಾನು ಪ್ರತಿದಿನ ನೀರು ಆಹಾರ ಇಡುತ್ತೀನಿ. ನನಗೆ ಚಿಕ್ಕವಳಿಂದನೂ ಪ್ರಾಣಿ ಪಕ್ಷಿಗಳು ಅಂದರೆ ನನ್ನ ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತೀನಿ. ಐ ಲವ್ ಆ್ಯನಿಮಲ್ಸ್. ವಾವ್, ಸೋ ನೈಸ್. ಥ್ಯಾಂಕ್ ಯು ಷಣ್ಮುಖ ಟಿ ಎಸ್, ಥ್ಯಾಂಕ್ ಯು, ಸೋ ನೈಸ್. ನೋಡಿ, ನಿಮ್ಮ ಪ್ರವೃತ್ತಿ ಹಾಬಿ ಏನು ಅನ್ನೋದನ್ನು ನೀವು ಹಾಕ್ಕೊಂಡಿದ್ದೀರಾ. ನೀವೇನು ಮಾಡ್ತಾಯಿದ್ದೀರಾ, ನೀವು ಹೇಗೆ ಸಹಾಯ ಮಾಡ್ತಾ ಇದ್ದೀರಾ, ಯೂನಿವರ್ಸಿಗೆ ಯಾವ ಥರ ಸಹಾಯ ಮಾಡ್ತಾ ಇದ್ದೀರಾ ಅಂತ ಮೆಸೇಜ್ ಹಾಕಿದ್ದೀರಾ. ಸೋ ನೈಸ್ ಆಫ್ ಯು, ವೆರಿ ಕೈಂಡ್ ಆಫ್ ಯು ಆ್ಯಕ್ಚುಲಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಆಮೇಲೆ ಶೋಭಾ ರಾಜಣ್ಣ, ಬಾಲಾಜಿ ಓಂ ಶಕ್ತಿ ರಾಯರಿದ್ದಾರೆ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಶೋಭಾ ರಾಜಣ್ಣ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ. ಶತ್ರುಗೆ ಯೂಸರ್ DC1 SG3 FV2Q. ಓಕೆನಾ? ಯೂಸರ್ ಅಂತ ಬರುತ್ತೆ. ಅವರು ಶತ್ರುಗೆ ಯಾವ ಶಿಕ್ಷೆ ಆಗುತ್ತೆ ಹೇಳಿ ಅಂತಾರೆ. ನೋಡಿ, ಶಿಕ್ಷೆ ಏನಾಗುತ್ತೆ ಹೇಗಾಗತ್ತೆ ಅಂತ ಹೇಳೋದಕ್ಕೆ ನಾವು ಯಾರೂ ಅಲ್ಲ. ಏಕೆಂದರೆ ಅವರು ಇವಾಗ ಯಾರು ಏನು ಮಾಡಿರ್ತಾರೆ ಕೆಟ್ಟದು ಒಳ್ಳೆಯದು ಅನ್ನೋದು, ಇದು ನನ್ನ ಪ್ರಕಾರ ನಾನು ಅಂದ್ಕೊಂಡಿರೋದು, ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಇವತ್ತು ಏನೇ ಕೆಟ್ಟದಾಗಿರಲಿ ಅಥವಾ ಏನೇ ಒಳ್ಳೆಯದಾಗಿರಲಿ, ಒಂದು ನಿಮಿಷದಲ್ಲಿ ಚೇಂಜ್ ಆಗಿಬಿಡ್ಬೋದು. ಹೇಗೆ ಅಂತಂದರೆ, ಈಗ ಅವ್ರೇನಾದ್ರು ಒಂದು ಒಳ್ಳೆ ಕರ್ಮ ಮಾಡಿದ್ರು ಅಂದ್ಕೊಳ್ಳಿ, ಒಂದು ಒಳ್ಳೆ ಕೆಲಸ ಮಾಡಿದ್ರು ಅಂದ್ಕೊಳ್ಳಿ, ಇರೋ ಕೆಟ್ಟ ಕರ್ಮಗಳಲ್ಲೂ ಇದೆಲ್ಲ ಕರ್ಮಗಳೆಲ್ಲ ಹೋಗಿಬಿಟ್ಟು ವಾಶ್ ಔಟ್ ಆಗಿಬಿಟ್ಟು ಒಳ್ಳೆ ಕರ್ಮ ಬಂದ್ಬಿಡ್ಬೋದು. ಸೊ ಅವರು ನಿಮ್ಮ ಕಣ್ಣಿಗೆ ಏನೋ ಕೆಟ್ಟದ್ದು ಮಾಡಿರ್ಬೋದು, ಬಟ್ ಭಗವಂತನ ಕಣ್ಣಿಗೆ ಚೇಂಜ್ ಆಗಿಬಿಟ್ಟಿರುತ್ತೆ. ಹಾಗೆ ಅಂತ ಅವ್ರು ಎಸ್ಕೇಪ್ ಆಗಿಬಿಡ್ತಾರೆ ಅಂತಲ್ಲ, ಆಯಿತಾ? ಕರ್ಮ ಇದ್ದೇ ಇರುತ್ತೆ, ಆದರೆ ಅವ್ರು ಮಾಡೋ ಕೆಲಸದ ಮೇಲೂ ಚೇಂಜಸ್ ಬರುತ್ತೆ ಅಂತ ಹೇಳ್ತಿರೋದು. ಹಾಗೆ ಅಂತ ಇವಾಗ ಮಾಡ್ತಾ ಇದ್ದೀನಲ್ವಾ, ಇವಾಗ ಶಿಕ್ಷೆ ಏನು ಅಂತ ನೋಡ್ತಾ ಇದ್ದೀವಲ್ಲ. ಎಷ್ಟು ಎಪಿಸೋಡ್ ಆಯಿತು ಹೇಳಿ ಇವಾಗಲೇ. ಸೊ ಅಷ್ಟೇ ಎಪಿಸೋಡಲ್ಲಿ ಏನೆಲ್ಲ ಬಂದಿರುತ್ತೆ, ನೀವು ಜಸ್ಟ್ ಒಂದು ಸಲ ಚೆಕ್ ಮಾಡ್ತಾ ಹೋಗಿ. ಆ್ಯಂಡ್ ಅದು ಇನ್ನೊಂದೇನಂತಂದರೆ, ಇವಾಗ ನಮಗೆ ತನಕ ಬರದೇ ಇರ್ಬೋದು, ನಮಗೆ ಯಾರು ಹೇಟರ್ಸು ಏನು ಅನ್ಯಾಯ ಮಾಡಿದ್ದಾರೆ ಅವರು, ಅದು ಗೊತ್ತಾಗದೇ ಇರ್ಬೋದು ನಮಗೆ. ಅವರು ಜೀವನದಲ್ಲಿ ನರಳ್ತಾ ಇರ್ಬೋದು. ಅವ್ರು ಬಂದೇ ನಮಗೆ ಹೇಳ್ಕೊಳ್ತಾರಾ, ನೋಡು ನಾನು ಹಿಂಗೆ ಈ ಥರ ತೊಂದರೆ ಮಾಡಿದೆ, ಅದಕ್ಕೆ ನೋಡು ನಂಗೆ ಹಿಂಗೆ ಆಗ್ತಾಯಿದೆ ಅಂತ ಯಾರು ಬಂದು ಹೇಳ್ತಾರಾ? ಖಂಡಿತ ಹೇಳಲ್ಲ. ಕರೆಕ್ಟ್ ಅಲ್ವಾ? ಆ ಥರ ಗೊತ್ತಿಲ್ಲ. ಆ್ಯಂಡ್ ಜೊತೆಗೆ ಇನ್ನೊಂದೇನು ಅಂತಂದರೆ, ಅವ್ರ ಪಾಪದ ಬುದ್ಧಿ ತುಂಬಬೇಕು. ಸುಮ್ಮನೆ ಶಿಕ್ಷೆ ಯಾವಾಗ ಏನೋ ಒಂದು ಹೋಗಿದ್ದು ಬಂದಿದ್ದು ಏನೋ ಆಯಿತು ಅನ್ನೋದಕ್ಕೆಲ್ಲ ಶಿಕ್ಷೆ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಅದು ಟೈಮ್ ಅನ್ನೋದು ಮಾತ್ರ ಭಗವಂತನ ಕೈಯಲ್ಲೇ ಇರೋದು, ಸಮಯ. ಸೊ ಅದನ್ನು ನಾವು ಮನುಷ್ಯರು ಕೈಗೆ ತೊಗೊಳಕ್ಕಾಗೋದಿಲ್ಲ. ಅದು ಏನೋ ಏನು ಹೇಳಿಸ್ತಾರೆ ನಾನು ಹೇಳ್ತೀನಿ ಅಷ್ಟೇನೆ. ಸೊ ಎನಿ ಟೈಮ್ ಸಮಯ ಅನ್ನೋದು ಹೇಗಾದ್ರೂ ತಿರುಗ್ಬೋದು. ಒಳ್ಳೆಯವ್ರಿಗೆ ಕೆಟ್ಟದಾಗ್ಬಿಡ್ಬೋದು, ಕೆಟ್ಟವ್ರಿಗೆ ಒಳ್ಳೇದಾಗ್ಬಿಡ್ಬೋದು. ಸೊ ಅದೇ ಯಾವಾಗಲೂ ಏನು ಅಂತಂದರೆ, ನೋಡಿ ಅವ್ರು ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು, ಆದರೂ ನೋಡಿ ಎಷ್ಟು ಆರಾಮಾಗಿದ್ದಾರೆ ಅಂತ ಹೇಳ್ತೀರಾ. ಅವ್ರಿಗೆ ಗೊತ್ತಾ ನಿಮಗೆ, ಅವ್ರ ಜೀವನದಲ್ಲಿ ಹೋಗಿ ನೋಡಿ, ಕೆದಕ್ಕೆ ನೋಡಿ ಗೊತ್ತಾಗತ್ತೆ ನಿಮಗೆ ಏನು ನಡೀತಿದೆ ಅವ್ರ ಜೀವನದಲ್ಲಿ ಅಂತ. ಆದರೆ ನಿಜವಾಗ್ಲೂ ಕೆಟ್ಟದ್ದು ಮಾಡಿದಾರಾ, ಅನ್ಯಾಯ ಆಗಿದೆಯಾ, ತೊಂದರೆ ಆಗಿದೆಯಾ, ಆಗ್ತಾನೇ ಇದೆಯಾ, ತುಂಬ ಅನುಭವಿಸಿದ್ದೀರಾ, ವರ್ಷಾನುಗಟ್ಲೆಯಿಂದ ತೊಂದರೆ ಅನುಭವಿಸಿದ್ದೀರಾ, ಖಂಡಿತ ಅದಾದ್ರ ಫಲ ಅವ್ರವ್ರು ಅನುಭವಿಸ್ತಾರೆ ಅಷ್ಟೇ. ನೀವು ಯಾವಾಗ ಜಾಸ್ತಿ ಹೋಗ್ತೀರಾ, ಅವ್ರಿಗೆ ತೊಂದರೆ ಆಗಿಲ್ಲ, ಏನೂ ಕಷ್ಟ ಇದಾಗಿಲ್ಲ, ಆರಾಮಾಗಿದ್ದಾರೆ, ಚೆನ್ನಾಗೇ ಇದ್ದಾರೆ, ಶಿಕ್ಷೆ ಏನೂ ಆಗಿಲ್ಲ ಅಂತ ಯಾವಾಗ ಕೇಳ್ತಾ ಹೋಗ್ತೀರಾ, ನಿಮಗೆ ನೀವೇ ಶಿಕ್ಷೆ ಮಾಡ್ಕೋತಾ ಇದ್ದೀರಾ. ಹೇಗೆ ಹೇಳಿ? ಇವಾಗ ನಿಮ್ಮ ತಲೆಯಲ್ಲಿ ಅದೇ ಓಡ್ತಾ ಇರೋದು, ಅವ್ರಿಗೆ ಶಿಕ್ಷೆ ಆಗಿಲ್ಲ, ನಿಮ್ಮನ್ನು ನೀವು ಯಾಕೆ ಟಾರ್ಚರ್ ಮಾಡ್ಕೋತೀರಾ ಅಲ್ವಾ? ನಿಮ್ಮನ್ನು ನೀವು ಯಾಕೆ ಟಾರ್ಚರ್ ಮಾಡ್ಕೋತೀರಾ? ಮಾಡೋರು ಅನ್ಯಾಯ ಮಾಡಿಬಿಟ್ಟು ಖುಷಿಯಾಗೇ ಇರ್ತಾರೆ ಜೀವನದಲ್ಲಿ, ನೀವು ಟಾರ್ಚರ್ ತೊಗೊಳ್ತೀರಾ.
ಅವ್ರು ಆ ಥರ ಮಾಡಿದ್ರು, ಅವ್ರು ಚೆನ್ನಾಗೇ ಇದ್ದಾರೆ, ಅವ್ರು ಚೆನ್ನಾಗಿದ್ದಾರೆ ಅಂತ ಅವ್ರ ಎನರ್ಜಿನ ಪಿಕ್ ಮಾಡ್ತಾ ಇರ್ತೀರ ನೀವು. ನಾನು ಇದನ್ನೇ ಹೇಳೋದು, ಅವ್ರ ಎನರ್ಜಿ ಯಾಕೆ ನೀವು ಇಟ್ಕೋತೀರಾ? ಬಿಟ್ಬಿಡಿ ಆಯಿತು. ಅವ್ರು ಮಾಡಿದ್ರೆ ಅನ್ಯಾಯ ನಿಮಗೆ, ದೇವ್ರ ಪದಕ್ಕೆ ಹಾಕಿ ಬಿಟ್ಬಿಡ್ಬೇಕಷ್ಟೇನೆ. ಅವಾಗಲೇ ಭಗವಂತ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತಂದರೆ, ನಾನು ಸುಮ್ಮನೆ ಹೇಳ್ತಾ ಇಲ್ಲ ಆಯಿತಾ, ನಾನು ಕಣ್ಣಾರೆ ನೋಡಿರೋದು, ಅನುಭವಿಸಿರೋದು, ನೋಡಿರೋದನ್ನ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಯಾರೇ ಅನ್ಯಾಯ ಮಾಡಿದ್ರು ಅಂದ್ರೂ ಕ್ಷಮಿಸಿ, ನಿಜವಾಗ್ಲೂ ಕ್ಷಮಿಸ್ಬಿಟ್ಟು ಭಗವಂತನ ಪಾದಕ್ಕೆ ಹಾಕ್ಬಿಟ್ಟು ಸುಮ್ಮನಾಗ್ಬಿಡಿ. ನಿಮ್ಗೆ ಅನ್ಯಾಯ ಮಾಡ್ತಾನೇ ಇದ್ದಾರಾ, ಆಯಿತು ಭಗವಂತ ನೀನು ನೋಡ್ಕೊ ಅಂತ. ಅದು ಯಾವ ಥರ ಹೊಡೆಯುತ್ತೆ ವಾಪಸ್ಸು ಅನ್ನೋದು ನೀವು ನೆನೆಸೋಕ್ಕೆ ಆಗೋದಿಲ್ಲ, ಕನಸಿನಲ್ಲೂ ನೆನೆಸಿರೋಕ್ಕಾಗಲ್ಲ, ಅಂಥ ಏಟು ಬಿದ್ದಿರುತ್ತೆ ವಾಪಸ್ಸು. ಆ ಥರ ಆಗಿದೆ ನಿಜವಾಗ್ಲೂ, ನಾನು ಸುಮ್ಮನೆ ಹೇಳ್ತಾ ಇರೋದಲ್ಲ. ಅದಕ್ಕೇ ಅತಿಯಾಗಿ ಅದ್ರ ಹಿಂದೆ ಹೋಗಬಾರ್ದು. ಲೈಕ್ ಏನಾಗುತ್ತೆ, ಏನೂ ಆಗಿಲ್ಲ, ಇನ್ನೂ ಆಗಿಲ್ಲ, ಅವ್ರ ಎನರ್ಜಿ ತೊಗೋತಾ ಇದ್ದೀರಾ ನೀವು ಯಾಕೆ ನೆರಳುತ್ತೀರಾ? ಅವರು ಫಸ್ಟ್ ಆಫ್ ಆಲ್ ಅನ್ಯಾಯ ಮಾಡಿದ್ರು, ಫಸ್ಟ್ ಆಫ್ ಆಲ್ ನೆರಳುತ್ತಾ ಇದ್ದೀರಾ, ಒದ್ದಾಡ್ತಾ ಇದ್ದೀರಾ, ಅಷ್ಟರ ಮೇಲೆ ನಿಮ್ಮ ಯೋಚನೆಯಿಂದನೂ ನೆರಳುತ್ತಾ ಇದ್ದೀರಾ ಇವಾಗ. ಸೊ ಯಾರು ಜೈಲಲ್ಲಿ ಇದ್ದಂಗೆ ಆಯಿತು, ಮೆಂಟಲ್ ಜೈಲ್ ಆಗಿಬಿಡುತ್ತೆ ಅವಾಗ. ಅದು ಆಚೆ ಬರಬೇಕು, ಆ ಥರ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾರೇನೇ ಅನ್ಯಾಯ ಆಗಿರಲಿ, ಅವ್ರವ್ರ ಹಣೆ ಬರ ಅವ್ರು ಅನುಭವಿಸ್ತಾರೆ, ಸಮಯ ಬಂದಾಗ ಭಗವಂತ ನೋಡ್ಕೋತಾರೆ ಅನ್ಬೇಕು ಅಷ್ಟೇ. ಅಂದರೆ ಅವ್ರವ್ರ ಕರ್ಮ ಅವ್ರು ಅನುಭವಿಸ್ತಾರೆ ಅಂದ್ಬಿಟ್ಟು ನೀವು ಸುಮ್ಮನಾಗಬೇಕು. ಅದ್ರ ಹಿಂದೆಯೇ ಇನ್ನೂ ಆಗಲಿಲ್ಲ, ತೊಂದರೆ ಆಗಲಿಲ್ಲ ಅಂತ ಯೋಚನೆ ಮಾಡಬೇಡಿ. ಇದು ನನ್ನ ಅನಿಸಿಕೆ. ಓಕೆನಾ? ಯಾವಾಗ ಶಿಕ್ಷೆ ಆಗುತ್ತೆ ಅಂದರೆ ಅದೇ ಹೇಳಿದ್ನಲ್ಲ, ಇವಾಗ ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಗುತ್ತೆ ಖಂಡಿತ. ಅದಕ್ಕೋಸ್ಕರ ಅಂತಲೇ ನೀವು ನೋಡಿ, ನೀವು ಅನುಭವಿಸಿದ್ದೀರಾ ಅಂತ ಗೊತ್ತು, ತೊಂದರೆಯಲ್ಲಿದ್ದೀರಾ ಅಂತ ಗೊತ್ತು, ಕಷ್ಟದಲ್ಲಿದ್ದೀರಾ ಅಂತ ಗೊತ್ತು, ನೀವು ಅಟ್ಲೀಸ್ಟ್ ಒಂದು ಸ್ವಲ್ಪ ಮಟ್ಟಕ್ಕಾದರೂ ಆಯಿತಾ, ಕಂಪ್ಲೀಟಾಗಿ ವಾಶ್ ಔಟ್ ಆಗುತ್ತೆ ಅಂತ ಹೇಳಲ್ಲ ನಾನು, ಗೊತ್ತು ನನಗೆ. ಯಾವಾಗಲೂ ಒಂಥರ ಸಡನ್ನಾಗಿ ಬರ್ತಾ ಹೋಗುತ್ತೆ ಮನಸ್ಸಿಗೆ, ನೋಡು ಹಿಂಗೆ ಮಾಡಿಬಿಟ್ರು, ಏನೋ ಮಾತಾಡ್ತಿರ್ತೀವಿ, ನೋಡು ಅವ್ರು ಹಂಗೆ ಮಾಡಿದ್ರು ಅಂತ. ಅದು ಅಷ್ಟು ಹರ್ಟ್ ಆಗಿಬಿಟ್ಟಿರುತ್ತೆ. ಯಾತಕ್ಕೆ ಹೇಳಿ, ಅವ್ರನ್ನ ನಂಬಿಟ್ಟಿರ್ತೀವಿ ನಾವು. ಎಷ್ಟು ನಂಬಿರ್ತೀವಿ ಅಂತಂದರೆ, ಯಾರು ಹರ್ಟ್ ಮಾಡ್ತಾರೆ ನಮಗೆ ಅವ್ರನ್ನ ಅಷ್ಟು ನಂಬಿರ್ತೀವಿ, ಅಷ್ಟು ಪ್ರೀತಿ ವಾತ್ಸಲ್ಯ ತೋರಿಸಿರ್ತೀವಿ, ಅಂಥವ್ರೇ ನಮ್ಗೆ ಹರ್ಟ್ ಮಾಡೋದು. ಯಾಕೆಂದರೆ ಅವ್ರಿಗೆ ಗೊತ್ತು ನಮ್ಮ ವೀಕ್ನೆಸ್ ಏನು ಅಂತ. ತೋರಿಸ್ಬೇಡಿ ನಿಮ್ಮ ವೀಕ್ನೆಸ್ನ, ಅವ್ರಿಗೆ ನಿಮ್ಮ ವೀಕ್ನೆಸ್ ಏನು ಅಂತ ಗೊತ್ತಲ್ವಾ, ಅದಕ್ಕೇ ಆಟ ಆಡಿಸ್ತಾರೆ. ಅಂಥವ್ರಿಂದ ದೂರ ಇದ್ಬಿಡಿ. ಆಯ್ತಪ್ಪ ಆಯ್ತಮ್ಮ, ಈ ಥರ ಇಷ್ಟೊಂದು ತೊಂದರೆ ಆಯಿತು, ತುಂಬ ಸಂತೋಷ, ನಿಮ್ಮ ಹಣೆ ಬರ ನೀವೇನಾದ್ರು ಮಾಡ್ಕೊಂಡು ಹೋಗ್ತಾಯಿರಿ ಅಂತ ಸುಮ್ಮನೆ ಬಿಡಬೇಕು. ಆಗತ್ತೆ, ಅವ್ರವ್ರು ಅನುಭವಿಸ್ಕೋತಾರೆ, ಎಲ್ಲೂ ಹೋಗಲ್ಲ. ಕರ್ಮ ಅನ್ನೋದು ಎಲ್ಲೂ ಯಾರನ್ನೂ ಬಿಡೋದಿಲ್ಲ. ಅವ್ರು ಹೋಗ್ಬೋದು, ಓಡೋಗ್ಬಿಡ್ತೀನಿ, ನಾನೇನೋ ಮಾಡಿಬಿಡ್ತೀನಿ, ಅಚೀವ್ ಮಾಡಿಬಿಟ್ಟೆ, ನಿಮ್ಮನ್ನು ಹತ್ರ ಒಂದು ಕೀಳಾಗಿ ನೋಡಿನೋ ಅಥವಾ ಅನ್ಯಾಯ ಮಾಡಿ, ಅವಮಾನ ಮಾಡಿ, ಬೇಜಾರು ಮಾಡಿ, ದುಃಖ ಕೊಟ್ಟು, ಕಷ್ಟ ಕೊಟ್ಟು ಎಲ್ಲ ಮಾಡಿ ನಿಮಗೆ ಒಂದು ಕ್ಲೋಸ್ ಮಾಡಿದೆ ನಾನು ಅಂತ ಅನ್ಕೋಬೋದು. ಬಟ್ ಅದು ಭಗವಂತನ ಕೈಲೇ ಇರೋದು. ಕ್ಲೋಸ್ ಆಗಬೇಕು ಅಂತ ಆ ಥರ ಅಂತ ಬರೆದಿದ್ರಷ್ಟೇ ಕ್ಲೋಸ್ ಆಗೋದು, ಇಲ್ಲಾಂದರೆ ಕ್ಲೋಸ್ ಆಗಲ್ಲ ಆಯಿತಾ. ಹೆಂಗೆ ರಿವರ್ಸ್ ಹೊಡಿಬೇಕು ಭಗವಂತನಿಗೆ ಗೊತ್ತು. ಅವ್ರಿಗೆ ಬಿಟ್ಬಿಡಬೇಕು ನಾವು. ಅತಿಯಾಗಿ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ದಯವಿಟ್ಟು, ಓಕೆನಾ. ಯೂಸರ್ DC1SG3FV2Q, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಯೋಚನೆ ಮಾಡಬೇಡಿ. ಏನು ಶಿಕ್ಷೆ ಯಾವಾಗ ಆಗಬೇಕು ಹಾಗೇ ಆಗುತ್ತೆ ಆಯಿತಾ. ನೀವು ಆ ದುಃಖದಿಂದ, ಆ ಕಷ್ಟದಿಂದ, ಆ ನೋವಿಂದ ಆಚೆ ಬನ್ನಿ. ಆಚೆ ಬಂದು ಜೀವನ ಮುಂದೆ ಒರೆಸಿ, ಖುಷಿಯಾಗಿ ಜೀವನ ಮುಂದೆ ಒರೆಸಿ. ಅವ್ರಿಗೆ ಯಾರ್ಯಾರಿಗೆ ಏನು ಅನುಭವಿಸ್ಬೇಕು ಅನುಭವಿಸ್ಕೋತಾರೆ ಅವರು, ಆಯಿತಾ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಜಯ I2T ಅಂತ, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಮ್ಯಾಮ್ ಅಂದಿದ್ದಾರೆ. ಹಾರ್ಟ್, ಫುಲ್ ಆಫ್ ಹಾರ್ಟ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಜಯ ಅವರೇ, ಥ್ಯಾಂಕ್ ಯು ಸೋ ಮಚ್ ಮಾ, ಥ್ಯಾಂಕ್ ಯು. ಮತ್ತು ಯೂಸರ್ DC1SG3FV2Q ಅವರೇ ಅನಿಸುತ್ತೆ. ಮತ್ತು ನೀವು ಓಕೆ, ಶತ್ರುಗೇನು ಶಿಕ್ಷೆ, ಯಾವಾಗ ಶಿಕ್ಷೆ ಆಗುತ್ತೆ ಹೇಳಿ ಅಂತಂದ್ರಿ. ಮತ್ತು ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿದ್ದೀರಾ. ಸೊ ಥ್ಯಾಂಕ್ ಯುಪ್ಪ, ಥ್ಯಾಂಕ್ ಯು ಸೋ ಮಚ್. ಓಕೆನಾ, ಯೂಸರ್ DCISG ಅವರೇ, ಥ್ಯಾಂಕ್ ಯು. ಸೊ ಇಲ್ಲಿವರೆಗೂ ನೋಡಿ ನಿಮಗೆಲ್ಲ ಇಷ್ಟ ಆಯಿತು ಅಂತಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಆರ್ ವೆಲ್ಕಮ್. ನಾನು ಏನು ಮಾಡ್ತೀನಿ, ಮುಂದೆ ನಂಗೆ ಯಾವಾಗ ಅನಿಸುತ್ತೆ ಈ ಥರ ಹೆಸರು ಓದ್ಬಿಡ್ತೀನಿ, ಓಕೆನಾ. ನಿಮಗೂ ಖುಷಿ, ನನಗಂತೂ ಡಬಲ್ ಖುಷಿ. ಮತ್ತು ಪಾಪ ಅಷ್ಟು ಕಷ್ಟಪಟ್ಟು ಮೆಸೇಜ್ ಹಾಕಿರ್ತೀರ ಅಲ್ವಾ, ಅದನ್ನು ಒಂದು ಅಕ್ನಾಲೇಜ್ ಕೂಡ ಮಾಡಿಲ್ಲ ಅಂದರೆ ಹೇಗೆ ಅಲ್ವಾ. ಅಟ್ಲೀಸ್ಟ್ ನಾನು ಓಕೆ, ಎಲ್ಲ ವೀಡಿಯೋಗಳಿಗೂ ನನಗೆ ಯಾರೂ ಅಸಿಸ್ಟೆಂಟ್ಗಳಿಲ್ಲ ಆಯಿತಾ. ನಾನೇ ಕೂತ್ಕೊಂಡು ನಾನೇ ಚೆಕ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಹೇಳ್ತೀನಿ ಕೇಳಿ, ಇವಾಗ ನಾನು ಇವತ್ತೇನಾದ್ರು ಒಂದು ವೀಡಿಯೋ ಮಾಡ್ತೀನಲ್ವಾ,
ಇವತ್ತು ಒಂದು ವಿಡಿಯೋ ಮಾಡಿದೆ ಇವಾಗ ಇದನ್ನು ಅಂತಂದರೆ ಈಗ ಇನ್ನೊಂದು ಸಲ ಕೇಳ್ಕೋಬೇಕು ಮತ್ತೆ ಕೂತ್ಕೊಂಡು. ಯಾಕೆಂತಂದರೆ ಹೆಡ್ಡಿಂಗ್ ಏನು ಹಾಕಬೇಕು ಅನ್ನೋದಕ್ಕೆ ಇನ್ನೊಂದು ಸಲ ಕ್ಲಿಯರಾಗಿ ಕೇಳಿಕೊಂಡು ಕೂತ್ಕೊಂಡು ಎಡಿಟ್ ಏನಾದ್ರು ಮಾಡಬೇಕಾ ಅಷ್ಟೊಂದೆಲ್ಲ ಏನೂ ಮಾಡೋಕ್ಕೆ ಮಾಡೋದಿಲ್ಲ. ಬಟ್ ಸ್ಟಿಲ್ ನಾನು ಹೇಳ್ತಾ ಇರೋದು ಅದನ್ನು ಚೆಕ್ ಮಾಡಿಕೊಂಡು ಎಲ್ಲ ಮಾಡಿ. ಇವಾಗ ಒಂದು ಅರ್ಧ ಗಂಟೆ ವಿಡಿಯೋ ಅಂತಂದರೆ ಇನ್ನೂ ಅರ್ಧ ಗಂಟೆ ಕೂತ್ಕೊಂಡು ಕೇಳಿಸ್ಕೊಂಡಿರ್ತೀನಿ ಮತ್ತೆ ಏನಾದರೂ ತೆಗಿಬೇಕಾ ಮಾಡಬೇಕಾ ಅಂತ ಆ ಥರ ಎಲ್ಲ ಇರುತ್ತೆ. ಸೊ ಅದಾದಮೇಲೆ ಅಪ್ಲೋಡ್ ಮಾಡಿಬಿಡ್ತೀನಿ ಆಯಿತಾ. ಅದು ಯಾವಾಗ ಯೂಟ್ಯೂಬ್ನವ್ರು ಕ್ಲಿಯರ್ ಮಾಡಿ ಅಪ್ಲೋಡ್ ಆಗುತ್ತೆ. ನೀವು ಯಾವಾಗ ನೆಕ್ಸ್ಟು ನೆನ್ನೆದು ವೀಡಿಯೋ ಮೇಡಮ್ ಹಿಂಗಿತ್ತಲ್ಲ ನನಗೆ ಎಲ್ಲ ಮ್ಯಾಚ್ ಆಯಿತು ಅಂದರೆ ಯೋಚನೆ ಮಾಡಬೇಕು ಯಾವ ವೀಡಿಯೋನಪ್ಪ ಅಂತ. ನಿಜವಾಗ್ಲೂ ನಂಗೆ ನೆನಪಿರೋದಿಲ್ಲ, ಯಾಕೆಂದರೆ ಪರ್ಸನಲ್ ರೀಡಿಂಗು ಮಾಡ್ತಿರ್ತೀನ, ಈ ವಿಡಿಯೋನೂ ಇರುತ್ತೆ. ನನಗೆ ಎಲ್ಲಿ ಯಾವ ವಿಡಿಯೋ ಎಷ್ಟೆಷ್ಟು ಅಂತ ನಾಪ್ಕ ಇಟ್ಕೊಳ್ಳೋಕ್ಕೆ ಆಗುತ್ತೆ ಹೇಳಿ. ಕಂಪ್ಯೂಟರ್ ಥರ ನಮ್ಗೆ ಅಷ್ಟೊಂದೆಲ್ಲ ನೆನಪಿರೋದಿಲ್ಲ. ಸೊ ಹಾಗಾಗಿ ನೀವು ಏನಿದ್ರೂ ಕಮೆಂಟ್ಸಲ್ಲೇ ಹಾಕ್ಬಿಡಿ ಬೆಸ್ಟು ಆಯಿತಾ. ಈ ಥರ ಮ್ಯಾಚ್ ಆಗಿದೆ ಕಮೆಂಟ್ಸಲ್ಲಿ ಹಾಕಿದ್ರೆ ಬೇರೆಯವರು ನೋಡ್ತಾರೆ. ಆ್ಯಂಡ್ ಯಾರಿಗೆ ಯಾವ ಥರ ನೋಡಿ, ಯಾರಿಗೂ ಅನ್ಯಾಯ ಮಾಡಬೇಕು ಅಂತಲ್ಲ, ಅಟ್ಲೀಸ್ಟ್ ಬೇರೆಯವರು ಯಾರು ದುಃಖದಲ್ಲಿದ್ದಾರೆ ಅಂದರೆ ನಾನು ಹೇಳ್ತಾ ಇರೋದು, ತುಂಬ ಕಷ್ಟದಲ್ಲಿದ್ದಾರೆ, ನೋವಲ್ಲಿದ್ದಾರೆ ಅಂತಂದರೆ ಅಟ್ಲೀಸ್ಟ್ ಅದನ್ನು ಓದಿದಾಗ ಖುಷಿ ಪಡ್ತಾರೆ ಅಂತಲ್ಲ. ಹೌದು ಈ ಥರ ಆದರೆ ಅವ್ರಿಗೊಂದು ಸಮಾಧಾನಕರವಾದ ಒಂದು ಫೀಲಿಂಗ್ ಬರಬೇಕು. ಹೌದು ನಾನೊಬ್ಬಳೇ ಅಲ್ಲ ಅಂದರೆ ಒಬ್ಬೊಬ್ರಿಗೆ ಎಷ್ಟರ ಮಟ್ಟಿಗೆ ಥಾಟ್ಸ್ ಯಾವ ಥರ ಹೋಗ್ತಿರುತ್ತೆ, ನೆಗೆಟಿವ್ ಥಾಟ್ಸ್ ಅಂತಂದರೆ ನನಗೆ ಈ ಕಷ್ಟದಿಂದ ಆಚೆ ಬರೋಕ್ಕೆ ಆಗಲ್ಲ ಬಿಡು ಜೀವನದಲ್ಲಿ, ನಾನು ಇವತ್ತೇ ಹೋಗಿ ಸತ್ತೋಗ್ಬಿಡ್ತೀನಿ, ನಾನು ಇವತ್ತೇ ಲೈಫ್ ಎಂಡ್ ಮಾಡ್ಕೊಂಬಿಡ್ತೀನಿ ಅನ್ನೋ ಥರ ಇರುತ್ತೆ. ಮೆಂಟಲ್ ಆ ಥರ ಆಗಿಬಿಟ್ಟಿರುತ್ತೆ ಪಾಪ. ತಲೆ ಓಡ್ತಾ ಇರಲ್ಲ, ಅಂಥ ನೆಗೆಟಿವಿಟಿ ಇರುತ್ತೆ. ಎಲ್ಲ ಎಷ್ಟು ನೆಗೆಟಿವಿಟಿ ಮಾಡ್ತಿರ್ತಾರೆ ಅಂತಂದರೆ ಬರೀ ಮಾತಿಂದ ಅಲ್ಲ, ಆ್ಯಕ್ಷನಿಂದನೂ ಇರುತ್ತೆ ಪಾಪ ಒಬ್ಬೊಬ್ಬರು ಜೀವನದಲ್ಲಿ. ಹೊಡೆಯೋದು ಬಡಿಯೋದು ಏನು ಒಂದೊಂದು ಥರನ ಆಗೋದೇ ಇಲ್ಲ ನನಗೆ ಲೈಫು ಅಂತ. ದಯವಿಟ್ಟು ಅಂಥವ್ರಿಗೆ ಒಂದು ಸಮಾಧಾನ ಆಗುತ್ತೆ, ಇಲ್ಲ ನಾಳೆ ಅನ್ನೋದು ಒಂದು ಹೋಪ್ ಇರುತ್ತೆ ಇದೆ ಅಂತ. ನಾಳೆ ಅನ್ನೋದು ಚೆನ್ನಾಗಿರುತ್ತೆ, ನಮಗೆ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಆ ಥರ ಅಂತ ಒಂದು ಮನಸ್ಸಿಗೆ ಬರುತ್ತೆ ಅವ್ರಿಗೆ. ಸೊ ದಯವಿಟ್ಟು ನಿಮ್ಮ ಏನೇ ಕಮೆಂಟ್ಸ್ ಇರಲಿ ಇದನ್ನು ಹಾಕಿ, ವಿಡಿಯೋಗಳಲ್ಲೇ ಹಾಕಿ, ಬೇರೆಯವರು ನೋಡಿಬಿಟ್ಟು ಅರ್ಥನೂ ಮಾಡ್ಕೊಳ್ತಾರೆ. ಜೊತೆಗೆ ನಾನೊಬ್ಬಳೇ ಅಲ್ಲ, ಈ ಪ್ರಪಂಚದಲ್ಲಿ ನೋವು ಅನ್ನೋದು ಇದೆ ಬೇರೆಯವ್ರಿಗೂ ಅಂತ ಅವ್ರಿಗೂ ಅರ್ಥ ಆಗುತ್ತೆ. ಆ ಥರ ಏನೋ ಒಂದು ನೆಗೆಟಿವ್ ಆಗಿ ಐ ವಿಲ್ ಎಂಡ್ ಮೈ ಲೈಫ್ ಅನ್ನೋ ಥರ ಹೋಗಬಾರ್ದು. ಆ ಥರ ಒಂದು ಥಾಟ್ ಬರ್ತಿದೆ ಅಂತಾಗ್ಲೂ ನಿಮ್ಮ ಮೆಸೇಜ್ ನೋಡಿದಾಗ ನನಗಿಂತ ಕಷ್ಟಪಡ್ತಾ ಇರೋರು ಇದ್ದಾರೆ, ನನಗಿಂತ ಜಾಸ್ತಿ ತೊಂದರೆ ಪಡ್ತಿರೋರು ಇದ್ದಾರೆ, ನಾನು ಯಾಕೆ ಈ ಥರ ಹಿಂಗೆ ಒದ್ದಾಡಬೇಕು, ಇಲ್ಲ ಜೀವನನ ಬೇರೆ ಥರ ನೋಡೋಣ, ಜೀವನನ ಬೇರೆ ಥರ ಖುಷಿಯಿಂದ ಸಾಗಿಸೋಣ, ಹೇಗಾಗುತ್ತೆ ಹಾಗೆ ಅಂತ. ಮ್ಯಾಜಿಕಲ್ ಮೀಡಿಯಾ 279 ನೋಡಿ, ಓಕೆನಾ. ನೋಡಿದ್ರೆ ನಿಮಗೇನೆ ಖುಷಿನೂ ಇರುತ್ತೆ, ಆ ನೋವಿಂದನೂ ಆಚೆ ಬರ್ತೀರಾ ನಿಜವಾಗ್ಲೂ. ಆ್ಯಂಡ್ ತುಂಬ ಜನಕ್ಕೆ ನೀವು ಶೇರ್ ಮಾಡಬೇಕಪ್ಪ, ವೀಡಿಯೋಸ್ ಶೇರ್ ಮಾಡಿ, ವ್ಯೂಸ್ ಜಾಸ್ತಿ ಆಗಲಿ, ನನಗೂ ಒಂಚೂರು ಖುಷಿ ಇರುತ್ತೆ, ಓಕೆನಾ. ಇನ್ನೇನು ಹೇಳಬೇಕು ಹೇಳಿ. ವಿಡಿಯೋಸ್ ಬರುತ್ತೆ. ನಮ್ಮ ಹೇಟರ್ಸ್ಗೇನು ಶಿಕ್ಷೆ ನೋಡೋಣ. ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅಲ್ಲ ಪಾಪ, ಯಾರಿಗೂ ಏನೂ ಶಿಕ್ಷೆ ಆಗಬೇಕು, ತೊಂದರೆ ಆಗಬೇಕು ಅಂತಲ್ಲ. ಅವ್ರ ಹಣೆ ಬರ ಅವ್ರು ಅನುಭವಿಸ್ಕೋತಾರೆ, ನಾವೇನು ಮಾಡೋಕ್ಕಾಗತ್ತೆ ಆಯಿತಾ. ಬಟ್ ಅಟ್ಲೀಸ್ಟ್ ನಿಮ್ಮ ಹೇಟರ್ಸ್ಗೂ ಈ ಥರ ವೀಡಿಯೋ ಸಿಕ್ತು ಅಂದ್ಕೊಳ್ಳಿ, ಅಟ್ಲೀಸ್ಟ್ ಅದನ್ನು ನೋಡಿಬಿಟ್ಟು ಯಾವ ಥರ ಹೇಳಿದ್ದಾರೆ, ಈ ಥರ ಎಲ್ಲ ಆಗ್ಬೋದಾ ನಮಗೆ ತೊಂದರೆ ಅಂತ. ಅಟ್ಲೀಸ್ಟ್ ಅವಾಗಲಾದರೂ ಒಂಚೂರು ಬದಲಾವಣೆಗಳು ಬರಲಿ ಅವರ ಯೋಚನೆಯಲ್ಲಿ, ಅವರ ಕೆಲಸದಲ್ಲಿ, ಅವರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಬದಲಾವಣೆಗಳು ತಂದ್ಕೊಳ್ಳಿ ನಿಮ್ಮ ಹೇಟರ್ಸ್ ಅಂತನೂ, ಓಕೆನಾ. ಸೊ ಶೇರ್ ಮಾಡಿ ಜಾಸ್ತಿ ಆದಷ್ಟು. ಮತ್ತು ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಇನ್ನೇನು ಹೇಳಬೇಕು, ನಗ್ತಾ ಇರಿ, ಅದು ಮೇಯ್ನ್, ಓಕೆನಾ. ನಗ್ತಾ ಇರಿ, ನಗಿಸ್ತಾ ಇರಿ. ಯಾರಾದರೂ ತೊಂದರೆಯಲ್ಲಿದ್ದಾರೆ ಅಂದರೆ ದಯವಿಟ್ಟು ಹೆಲ್ಪ್ ಮಾಡಿ, ಸಹಾಯ ಮಾಡಿ, ಓಕೆನಾ. ಇನ್ನೇನು ಹೇಳೋದು, ಪ್ರಾಣಿಗಳಿಗಂತೂ ದಯವಿಟ್ಟು ನೀರಿಡಿ ಪಾಪ. ಈಗ ಮಳೆ ಬಂದಿರ್ಬೋದು, ಬಟ್ ಪ್ರಾಣಿಗಳಿಗೆ ನೀರಿಡಿ, ಬರ್ಡ್ಸ್ಗೆಲ್ಲ ಸ್ವಲ್ಪ ನೀರು, ಒಂಚೂರು ಕಾಳು ಗೀಳು ಹಾಕಿ, ನಿಮ್ಮ ಪುಣ್ಯನೇ ಜಾಸ್ತಿ ಚೆನ್ನಾಗಾಗುತ್ತೆ ಅಷ್ಟೇ ಆಯಿತಾ. ಇನ್ನೇನು ಹೇಳೋದು, ಓಕೆ ಮತ್ತೆ ಸಿಗುವ, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ತನಕ ನೋಡಿದ್ದೀರಾ ಅಂತಂದರೆ ಸ್ಟೇ ಟ್ಯೂನ್ಡ್, ಓಕೆನಾ. ಮತ್ತು ಆದಷ್ಟು ಬೇಗ ಬರ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಓಕೆ. ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.